ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂತ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 140ನೇ ಪ್ರವಚನವಿದು. ಧರ್ಮರಾಜ ಮತ್ತೆ ಕೃಷ್ಣನಲ್ಲಿ ವಿಷ್ಣು ಧರ್ಮದ ಬಗ್ಗೆ ಹೇಳಲು ಕೇಳುತ್ತಾನೆ. ಎಲ್ಲರನ್ನಿಟ್ಟುಕೊಂಡು ಸರ್ವಭೂತಪತೆ ಶ್ರೀಮನ್ ಅಂತ ಕರೀತಾ ಸರ್ವಭೂತಹಿತವಾದ ಧರ್ಮವನ್ನು ಹೇಳಬೇಕು. ನನಗೆ ಸರ್ವಭೂತ ನಮಸ್ಕೃತ ನೀನು, ಅವರಿಂದ ಆರಾಧ್ಯ ನೀನು. ಅಂದರೆ ಯಾರೊಬ್ಬರು ನಿನ್ನನ್ನು ಉಪಾಸನೆ ಮಾಡುವುದಿಲ್ಲ ಅಂತ ಇಲ್ಲ, ಮಾಡದೇ ಇರಬಹುದು, ಮಾಡಬೇಕಾದ್ದು ಅವನು ಹೇಳುದಾಗಿ. ಧರ್ಮರಾಜ ಹೇಳ್ತಾನೆ, ಪರಮಧರ್ಮ ಏನು ಕೇಳಿದ್ರೆ ಪ್ರತಿಯೊಬ್ಬನು ವೈಷ್ಣವನಾಗುವುದು, ಆಗಲೇಬೇಕಾದ್ದು. ಹೀಗಾಗಿ ನನಗೊಂದು ಅತ್ಯಂತ ಸುಲಭವಾದ ಎಲ್ಲರಿಗೂ ಇಷ್ಟವಾಗುವ ಒಂದು ಧರ್ಮವನ್ನು ಹೇಳಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣ ಎಲ್ಲರಿಗೂ, ಮುಖ್ಯವಾಗಿ ಏನು ಇಲ್ಲದವರಿಗೆ ಮಾಡುವ ಧರ್ಮ ಹೇಳುತ್ತೇನೆ ಅಂತ ಶುರು ಮಾಡಿದ. ಯಾವ ತಿಂಗಳಲ್ಲೂ ಮಾಡಲಿಕ್ಕಾಗುತ್ತೆ ಅಂತ ಹೇಳಿಕೊಂಡು, ಮುಖ್ಯವಾಗಿ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲವಾಗುವ ತಿಂಗಳುಗಳಿರಬಹುದು. ಹಾಗಾಗಿ ಎಲ್ಲ ತಿಂಗಳುಗಳ ಮಾಸವನ್ನು, ಎಲ್ಲ ತಿಂಗಳುಗಳ ವ್ರತವನ್ನು ಹೇಳುತ್ತೇನೆ ಅಂತ ನಾನು ಹಿಂದೆ ಹೇಳಿದೆ. ನನ್ನ ವ್ರತ ಸಮೀಕ್ಷೆ ಅದನ್ನು ಹೇಳಿಕೊಂಡಿಲ್ಲ ನಾನು ಅಂತ. ಹಾಗಾಗಿ ಇಲ್ಲಿ 12 ತಿಂಗಳ ವ್ರತ ಸಿಗ್ತದೆ ನಮಗೆ ಒಮ್ಮೆಲೆ. ಅದರಿಂದ ಒಮ್ಮೆಲೆ 12 ವ್ರತ ಆಯಿತು. ಇಡೀ ವರ್ಷ ಮಾಡಿದ್ರೂ ಆಗಿ ಹೋಗುತ್ತೆ 12. ಇರಲಿ. ಕೃಷ್ಣ ಕಾರ್ತಿಕದಿಂದ ಶುರು ಮಾಡ್ತಾನೆ. ನಾನು ಕಳೆದ ಬಾರಿ ಹೇಳಿದ್ದೇನೆ ಕಾರ್ತಿಕ ಯಾಕೆ ಬಂತು ಕೃಷ್ಣನ ಬಾಯಲ್ಲಿ ಆರಂಭ ಅಂತ. ಅದು ಕೊನೆ ನೋಡುವಾಗ ಗೊತ್ತಾಗುತ್ತೆ ಇನ್ನೊಂದು ಅರ್ಥ ಏನು ಅಂತ, ಕೊನೆ ಮಾಸದಲ್ಲಿ ಕಥೆ ಏನಿದೆ ಅಂತ. ಇದು ಸ್ಟೆಪ್ ಬೈ ಸ್ಟೆಪ್ ಇದ್ದ ಹಾಗೆ. ಆರಂಭದಿಂದ ಒಂದೊಂದೇ ಮಾಸಗಳ ವ್ರತಗಳಲ್ಲಿ ವೈಶಿಷ್ಟ್ಯ ಇದೆ ಅಂತ. ಸರಿ, ಏನಿದು ವ್ರತ? 12 ತಿಂಗಳಲ್ಲಿ ಏನ್ ಮಾಡ್ಲಿಕ್ಕೆ ಹೇಳುತ್ತಾನೆ ಅಂದ್ರೆ, ನಾನು ಮೊದಲೇ ಹೇಳಿಬಿಡ್ತೇನೆ ಏನ್ ಮಾಡ್ಲಿಕ್ಕೆ ಹೇಳುತ್ತಾನೆ ಅಂತ. 1 ಹೊತ್ತು ಊಟ ಮಾಡ್ಲಿಕ್ಕೆ ಹೇಳುತ್ತಾನೆ, ಆಯ್ತಾ? ಅದನ್ನ ದರಿದ್ರರ ಇದು ವ್ರತ ಅಂತ ಹೇಳಿದ್ರೆ ಅವರಿಗೆ ಭಾರಿ ಖುಷಿ ಆಗ್ತದೆ. ಊಟ ಕಮ್ಮಿ ಮಾಡುವ ವ್ರತ ಹೇಳಿದ್ದು ಕೃಷ್ಣ ಅಂತ. 1 ಹೊತ್ತು ಊಟ ಮಾಡ್ಲಿಕ್ಕೆ. ಕೃಷ್ಣ ಇಲ್ಲಿ ಎಲ್ಲಿಯೂ ಸಹ 12 ತಿಂಗಳಲ್ಲಿಯೂ ಅದು ರಾತ್ರಿ ಅಂತೇನು ಹೇಳಲಿಲ್ಲ. ರಾತ್ರಿ ಊಟ ಅಂತ ಆದ್ರೆ ಅದು ನಕ್ತ ವ್ರತ ಅಂತ ಹೇಳಬೇಕು ಅಂತ ಹೇಳಿದ್ದೇನೆ ನಾನು. ನಕ್ತ ಭೋಜಿ ಅಂತ ಆಗ್ತದೆ ಅಂತ. ಆದ್ರಿಂದ ಕೃಷ್ಣನ ಇಲ್ಲಿ ವ್ಯವಸ್ಥೆ ಪ್ರಕಾರ 1 ಊಟ ಹೇಳಿದ್ರೆ ಅದು ಮಧ್ಯಾಹ್ನದ ನಂತರದ್ದು. ಯಾವ ದಿನದಲ್ಲಿಯೂ ಮಧ್ಯಾಹ್ನದ ನಂತರದಲ್ಲಿ ಮಾತ್ರ 1 ಊಟವನ್ನು ಮಾಡುವ ವ್ರತವಿತು. ಇದನ್ನು ಸ್ಪಷ್ಟಪಡಿಸ್ತಾನೆ ಮತ್ತೆ ಕೃಷ್ಣ. ಹಾಗಾಗಿ ಏನು ಹೇಳಿದ ಕೃಷ್ಣ ಎನ್ನುವುದನ್ನು ನಾನು ಮೊದಲು ಹೇಳಿ ಆಯಿತು. ಹಾಗೆ ಎಲ್ಲಾ ತಿಂಗಳಲ್ಲಿ ಇದುವೆಯ 1 ಹೊತ್ತು ಊಟದ ವ್ರತ ಇದು. ವಾಸ್ತವವಾಗಿ ಇದಕ್ಕಿನ್ನು ಕೈ ಕಾಲುಗಳು ಎಲ್ಲ ಉಂಟು. ಸಾಂಗೋಪಾಂಗಂ ಅಂತ ಹೇಳಲಿಕ್ಕೋಸ್ಕರ ಇರುವಂತದ್ದನ್ನೆಲ್ಲ ಹೇಳುತ್ತೇನೆ. ಮುಖ್ಯವಾಗಿ ಇರುವುದೇ ಅದರಲ್ಲೇ ವಿಶೇಷತೆ. ಶುರು ಎಲ್ಲಿಂದ ಮಾಡಿದೀವ ಅಂದ್ರೆ ಕಾರ್ತಿಕದಿಂದ ಶುರು ಮಾಡಿದ ಅಂದ್ರೆ ಹೇಳಲಿಕ್ಕೆ. ಇದು ಕಾರ್ತಿಕ ತಿಂಗಳಲ್ಲಿ ಮಾಡುವ ವ್ರತ ಅಂತಾನೆ. ಕಾರ್ತಿಕೆ ಯಸ್ತು ವೈ ಮಾಸೆ ನಂದಾಯಾಮ್ ಸಂಯತೇಂದ್ರಿಯ. ಇಲ್ಲಿಯ ಪದಗಳೆಲ್ಲ ಕಡೆಗೂ ಅನ್ವಯ ಆಗ್ತದೆ. ನಂದ ಅಂದ್ರೆ ಮೊದಲ ತಿಥಿಗೆ ನಂದ ಅಂತ ಹೆಸರು. ನಂದ, ಭದ್ರ, ರಿಕ್ತ, ಇದೆಲ್ಲ ನಂದ, ಇವೆಲ್ಲ ಹೆಸರುಗಳು. ಜ್ಯೋತಿಷ್ಯ ಪ್ರಕಾರದಲ್ಲಿ 5 ಹೆಸರುಗಳು ಕ್ರಮ. 5 ತಿಥಿಗೆ 5 ಹೆಸರು ಕೊಡ್ತಾರೆ. ಮತ್ತೆ ರಿಪೀಟೇಷನ್.
ಆರನೇ ತಿಥಿಗೆ ನಂದ ಅನ್ಲೇ ಸಾಕ್ತದೆ. ನಂದ, ಭದ್ರ, ಜಯ, ರಿಕ್ತ, ಇದು ಈಗ ನೆನಪಾಯ್ತಲ್ಲಿ ಹೆಸರು ಕೊಟ್ಟದ್ದು ಹೇಗಿದೆ ಅಂತ. ಅದು ಪುರಾಣದ್ದೇ. ಮತ್ತೆ ನೀವು ಜ್ಯೋತಿಷ್ಯ ಓದಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ನಾನು ಪುರಾಣಗಳಲ್ಲಿ ಜ್ಯೋತಿಷ್ಯ ಓದಿದವ, ಖಂಡಾಬಟ್ಟೆ ಇದೆ. ಇವನ್ ಜ್ಯೋತಿಷ್ಯ ಸಂಗ್ರಹಗಳಲ್ಲಿ ಇಲ್ಲದ ಕೆಲವು ಮಾತುಗಳು ಪುರಾಣದಲ್ಲಿವೆ. ತುಂಬಾ ರಹಸ್ಯ ಅದು. ಇರಲಿ, ಇನ್ನು ನಂದ, ಭದ್ರ, ಜಯ, ರಿಕ್ತ ಅಂತ ಹೆಸರು ಕೊಟ್ಟ ನೆನಪಾಯ್ತು. ಹಾಗೆ 5 ತಿಥಿಗಳಿಗೆ 5 ಹೆಸರುಗಳು. ಮತ್ತೆ ರಿಪಿಟೇಷನ್. 6ನೇ ತಿಥಿಗೆ ನಂದ ಅಂತ ಹೆಸರು. ಹಾಗೆ ಕ್ರಮ ಪೂರ್ಣ ಅಂತ. 5ನೇ ತಿಥಿ ಹೆಸರೇನು ಅಂತ ತಲೆ ಬಿಸಿ ನೀವು ಮಾಡಿಕೊಳ್ಳಿ. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ ಹೇಳಿ ಪಂಚತಿಥಿಗಳಿಗೆ ಪಂಚ ಹೆಸರುಗಳು. ಮುಂದೆ 6ನೇದ್ದಕ್ಕೆ ನಂದ ಅಂತಲೇ ಬರ. ಷಷ್ಠಿ ತಿಥಿಗೆ ಅಲ್ಲಿಲ್ಲ ಹೆಸರು ನಂದ, ಜಯ, ಭದ್ರ, ರಿಕ್ತ. 8ನೇದ್ದು ರಿಕ್ತ ಆಗುತ್ತೆ. ಮತ್ತೆ ಪುನಃ ಜಯ. ಹಾಗೆ 15 ತಿಥಿಗಳೇ 15 ಹೆಸರುಗಳೇ ಎಲ್ಲ. ಇಲ್ಲೇನು ಹೇಳಿದ್ರು ಅವರೀಗ ಮಹಾಭಾರತಕಾರರು? ಕೃಷ್ಣ ಏನ್ ಹೇಳ್ತಾನೆ? ಕಾರ್ತಿಕೇಯತು, ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು ನಂದಾಯಾಮ್ ಅಂದ್ರೆ ಮೊದಲ ತಿಥಿಯಲ್ಲಿ ಪ್ರತಿಪತ್ತಿನಲ್ಲಿಂದ ಪಾಡ್ಯದಲ್ಲಿ ಅಂತ ಅಲ್ಲಿಂದ ಶುರು ಇಡೀ ತಿಂಗಳ ಕಥೆ. ಶುಕ್ಲ ಪ್ರತಿಪತ್ತಿನಿಂದ ಹಿಡಿದು ಶುಕ್ಲ ಪಕ್ಷದಿಂದ ಹಿಡಿದು ಕಾರ್ತಿಕದಲ್ಲಿ ಇಡೀ ಮಾಸದಲ್ಲಿಯೂ ಸಹ ಮುಖ್ಯವಾದ ಒಂದು ಅಂಶ ಹೇಳ್ತೀವಿ. ಇದೆಲ್ಲ 12 ತಿಂಗಳಲ್ಲಿಯೂ ಇಲ್ಲಿ ಹೇಳಿದ ಎಲ್ಲ ಮಾತುಗಳು, ಟಿಪ್ಸ್ಗಳು ಎಲ್ಲೆಡೆ ಅನ್ವಯ. ಒಂದ್ಸರ್ತಿ ಹೇಳಿದ ಇನ್ನೊಂದು ಸರ್ತಿ ಹೇಳಬೇಕು, ಕೇಳಬೇಕು ಅಂತ ಹೇಳಲಿಕ್ಕಿಲ್ಲ. ಹಾಗೆ ಕೃಷ್ಣ ಹೇಳಿದ್ದಾನೆ 12 ತಿಂಗಳಲ್ಲಿಯೂ ಹೇಳಬೇಕಾದ ನಿಯಮಗಳನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳಿದ್ದಾನೆ. ನಾನು ಎಲ್ಲ ಒಟ್ಟು ಮಾಡಿಕೊಂಡು ಹೇಳಲಿಕ್ಕೆ ನೋಡುತ್ತೇನೆ, ಪ್ರಯತ್ನಿಸ್ತೇನೆ. ಮೊದಲಿಗೆ ಒಂದು ಶಬ್ದ ಹೇಳ್ತಾನೆ, ಸಂಯತೇಂದ್ರಿಯ ಅಂತ. ಮುಖ್ಯವಾಗಿ ಇಂದ್ರಿಯಗಳ ಚಾಪಲಗಳಿಂದ ದೂರ ಇರಬೇಕವನು ಅಂತ. ಇದು ಮುಖ್ಯ. ಬೇಡದಿದ್ದದ್ದನ್ನೆಲ್ಲ ನೋಡುವುದು, ಕೆಟ್ಟದ್ದನ್ನೆಲ್ಲ ಕೇಳುವುದು, ಹೇಳಬಾರದ್ದನ್ನೆಲ್ಲ ನುಡಿಯುವುದು, ತಿನ್ನಬಾರದ್ದನ್ನೆಲ್ಲ ನಡೆಸುವುದು, ಮೂಸಬಾರದ್ದೆಲ್ಲರಿಗೆ ಮೂಗು ಹಾಕುವುದು, ಮುಟ್ಟಬಾರದ್ದನ್ನೆಲ್ಲ ಇಟ್ಟುಕೊಳ್ಳುವುದು, ಇದೆಲ್ಲ ತಪ್ಪು. ಅದರೊಟ್ಟಿಗೆ ಮನಸ್ಸಿನಲ್ಲಿಯೂ ಇರಬೇಕು. ಇದು ಹೊರಗಿನ ಇಂದ್ರಿಯಗಳ ಬಗ್ಗೆ ನಾನು ಮಾತ್ರ ಮಾತಾಡಿದೆ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ. ಅದಕ್ಕೆ ಹೆಚ್ಚು ದುಷ್ಟಕ್ಷೇತ್ರಗಳಿಗೆ ಹೋಗದಿರುವುದು, ದುಷ್ಟರ ಜೊತೆಯಲ್ಲಿ ಕೂಡದಿರುವುದು, ಇದೆಲ್ಲ ಇಟ್ಟುಕೊಳ್ಳಿಕೊಂಡು ಅದರೊಟ್ಟಿಗೆ ಮನಸ್ಸಿನಲ್ಲಿಯೂ ಸಹ ಅಂತ. ಅದರಿಂದ ಎಲ್ಲಾ ಇಂದ್ರಿಯಗಳನ್ನು ಯತೇಂದ್ರಿಯ ಅಂದ್ರೆ ಅಕಯ ಪ್ರವಿಸಂಭೂ ವಸಕಃ ವಿಷ್ಣುವಾಚಕ, ಭಗವಂತನಲ್ಲಿ ಎಲ್ಲ ಇಂದ್ರಿಯಗಳನ್ನು ಕೇಂದ್ರೀಕರಿಸಬೇಕು. ಮಾತು ಭಗವಂತನನ್ನು ಮಾಡುವಂತೆ, ಕಿವಿ ಭಗವಂತನನ್ನು ಕೇಳುವಂತೆ, ಭಗವಂತ ನಿರ್ಮಾಲ್ಯವನ್ನು ಧಾರಣೆ ಮಾಡುವಂತೆ, ಮೂಸುವಂತೆ, ಟೋಟಲಿ ಹರಿಚಿತ್ತನಾಗಿರುವಂತ, ಹರಿಗೆ ಸಂಬಂಧಪಟ್ಟಂತೆ, ಭಗವಂತನಿಗೆ ಸಂಬಂಧಪಟ್ಟಂತೆ, ವಿಷ್ಣುವಿಗೆ ಸಂಬಂಧಪಟ್ಟಂತೆ ತನ್ನನ್ನು ದುಡಿಸಿಕೊಳ್ಳುವಂತೆ ಮಾಡುವುದು. ಇದು ಪ್ರಧಾನ ಅಂಶ ಎಲ್ಲೆಡೆ. ಮತ್ತೇಕಭುಕ್ತೇನ ಮದ್ಭಕ್ತ ಮಾಸಮೇಕಂ ತು ವರ್ತತೆ. ಒಂದೇ ಊಟ, ಅದು ನನ್ನ ಪ್ರಿಯನಾಗಿ, ಮದ್ಗತೇನ ಅಂತರಾತ್ಮನ ಇನ್ನೊಂದು ಕಡೆ ಹೇಳ್ತಾನೆ, ನನ್ನ ಮೇಲೆ ಮನಸ್ಸಿಟ್ಟುಕೊಂಡು, ನನ್ನನ್ನು ಇಷ್ಟಪಟ್ಟುಕೊಂಡು, ನನಗಾಗಿ, ನನ್ನ ಪ್ರೀತಿಗಾಗಿ. ಯಾಕೆ ಅಂತ ಕೇಳಿದ್ರೆ ಹೀಗೆ ಮಾಡುವ ವ್ಯವಸ್ಥೆ ಆಗಬೇಕು. ಅದು ಟೋಟಲಿ ಕೃಷ್ಣ ಭಕ್ತನು, ಮದ್ಭಕ್ತ ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ, ನನ್ನ ಅಂತ ಹೇಳ್ತಾನೆ, ನನ್ನ ಭಕ್ತನಾಗಬೇಕು. ಒಂದು ಊಟ ಮಾಡಲಿಕ್ಕೆ, ಒಂದು ಊಟ ಮಾಡುತ್ತೇವೆ ಎಲ್ಲರೂ ಹೇಳ್ತಾರೆ, ಮತ್ತೆ ಮತ್ತೆ 4 ಸರ್ತಿ ಟಿವಿ ನೋಡಿದ್ದೇವೆ, ಅದೆಲ್ಲ ಆಗುದಿಲ್ಲ ಅಂತಾನೆ. ನೋಡಿ, ಇದೇ ಮಿಸ್ಟೇಕ್ ಆಗುದೆಲ್ಲ. ಹೀಗೆ ವಿಷಯ ಅಂತ ಗೊತ್ತುಂಟ, ಹೇಳಿದ್ದು ಕೇಳುತ್ತೇವೆ, ಆದ ನಂತರ ತರ್ಕ ಮಾಡುತ್ತೇವೆ. ಒಂದು ಊಟ ಮಾಡುವುದು ಅಂತ ಹೇಳಿದ್ನಲ್ಲ, ಊಟ ಒಂದೇ ಮಾಡುವುದು, ಮತ್ತೇನು ಹೇಳಲಿಲ್ಲಲ್ಲ ಕೃಷ್ಣ ಅಂತ ಹೇಳಿಕೊಂಡು ಇವರೇನ್ ಮಾಡ್ತಾರೆ, ಇಲ್ಲಾದ್ರೆ ಹೇಳ್ತಿದ್ದವ ಅಂತ ಹೇಳಿಕೊಂಡು ಅತ್ತ ಇತ್ತ ಹಣ್ಣುಗಳನ್ನು ತಿನ್ನುವುದು. 1 ಡಜನ್, ಕಮ್ಮಿ ಇಲ್ಲ, 1 ಡಜನ್ ಹಣ್ಣು ತಿನ್ನುವುದು. ಅದು ವೆರೈಟಿ. ಎಂತ ವೆರೈಟಿ? ಒಂದು 4 ಬಗೆ ಡಜನ್ ಹಣ್ಣು. ಎಂತದ್ರಿ? ಬಾಳೆಹಣ್ಣು ಅಂದ್ರೆ 12, ಮತ್ತೆ ಸೇಬು ಒಂದು 12, ಹೀಗೆ 1 ಡಜನ್ 4 ವೆರೈಟಿ ಹಣ್ಣು. ಅದೆಷ್ಟು? 4 ಹೊತ್ತು. ಇದು ಒಳ್ಳೆ ಕಥೆ ಆಯ್ತಲ್ಲ. ಇವು ಏಕಭುಕ್ತ ಯಾರಿಗೆ ಅಂದ ಕೃಷ್ಣ ಸ್ಟ್ರಿಕ್ಟ್ಲಿ ಒಂದು ಗೆರೆ ಹಾಕಿಬಿಟ್ಟ. ಏಕಭುಕ್ತ ಅನ್ನುವುದಕ್ಕೆ 1 ಹೊತ್ತು ಊಟ ಮಾತ್ರ ಕೇವಲ ಅಂತ ಅರ್ಥದಲ್ಲಿ. ಎಷ್ಟು ಅಂದ್ರೆ ಜಲಂವಾನ್ ಅಪಿಬೇತ್ಸ್ ಮಾಸೆ ನಾಂತರಂ ಭೋಜನಾತ್ ಪರಂ. ನೀರು ಕುಡಿಲಿಕ್ಕಿಲ್ಲ, ಊಟದ ಆಚೀಚೆಯು. ಆಯ್ತಾ ಇಲ್ಲ? ಒಂದು ಊಟದ ಆಚೆ ನೀರಿಲ್ಲ, ಈಚೆ ನೀರಿಲ್ಲ, ಊಟದಲ್ಲಿ ಬಿಟ್ಟರೆ ಇನ್ನೇನಿಲ್ಲ. ಊಟ ಆಗುವಾಗಲೇ ನೀರು ಕುಡಿಲಿಕ್ಕೆ, ನೀರು ಕುಡಿಯುವುದು, ಊಟ ಮಾಡುವುದು ಒಟ್ಟಿಗೆ. ಇದು 1 ತಿಂಗಳು ಕಾರ್ತಿಕ ಮಾಸದ ಕಥೆ. ಇಷ್ಟು ಕಾರ್ತಿಕ ಮಾಸದಲ್ಲಿನ ಕತೆ. ಕಾರ್ತಿಕ ಮಾಸ ಇಡೀ ಒಂದೊತ್ತು ಊಟ ಮಾಡ್ತಾ, ಆಚೀಚೆ ನೀರು ಕುಡಿಯದೆ, ಊಟದ ಹೊತ್ತಿನಲ್ಲೇ ನೀರು ಕುಡಿಲಿಕ್ಕೆ
ಊಟ ಆಗುವಾಗ ಏನು ಮಾಡಿದೋ ಅದೇ ಮತ್ತೇನಿದ್ರು ಬಾಯಿ ತೆಗಿಲಿಕ್ಕಿಲ್ಲ, ತಿನ್ಲಿಕ್ಕೆ ಹಾಕ್ಲಿಕ್ಕಿಲ್ಲ. ಮತ್ತೆ ಮರುದಿನವೇ ಅದು ಮಧ್ಯಾಹ್ನದ ನಂತರದಲ್ಲಿ. ಹೀಗೆ ಇನ್ನು ಕೆಲವು ಇದಕ್ಕೆ ಆ್ಯಡ್ಗಳುಂಟು, ವ್ಯವಸ್ಥೆಗಳುಂಟು. ಸ್ವಲ್ಪ ಸುಲಭವಾದದ್ದೇನು ಕಷ್ಟ ಇಲ್ಲ. ಏನು ಆದಿತ್ಯ ರೂಪಂ ಮಾಂ ನಿತ್ಯಂ ಅರ್ಚೆಯನ್ನು ಸುಸಮಾಹಿತ, ನನ್ನನ್ನು ಪೂಜೆ ಮಾಡಬೇಕು ಅಂದ ಕೃಷ್ಣ. ಎಲ್ಲಿ? ಸೂರ್ಯನಲ್ಲಿ. ಸೂರ್ಯಮಂಡಲ ಮಧ್ಯವರ್ತಿಯಾಗಿ ನನ್ನನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ಅದಕ್ಕೇನು? ಅದಕ್ಕೆ ಮಾಮೂಲಿ ಉಂಟಲ್ಲ ಜಪ, ಅದು ಮತ್ತೆ ಹೇಳ್ತಾನೆ ಇಲ್ಲಿ. ಎಲ್ಲ ಕಡೆ ಹೇಳಿ ಅದೇ ಹೇಳಿದ ನಾನು, ಗಾಯತ್ರಿ ಜಪ ಮಾಡಲಿಕ್ಕೆ. ಎಷ್ಟು ಕೇಳಿದ್ರೆ 108 ಅಂತಾನೆ. ವಾ ಅಂತಾನೆ, ಅಷ್ಟೋತ್ತರ ಶತಂ ವಾ ಅಂತ. 108 ಎಷ್ಟೊತ್ತು ಕೇಳಿದ್ರೆ ತ್ರಿಸಂಧ್ಯಾಸು ಅಂತಾನೆ, 3 ಹೊತ್ತು. ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ತದ್ವೈ ದೇವಸ್ಯ ಸವಿತು ವರೆಣ್ಯಂ ಭರ್ಗ ಉತ್ತಮಂ ಸದಾ ಧೀಮಹಿ ತೇರುಣಂ ಧಿಯೋ ಯೋನ ಪ್ರಭಾತಿ ಅಂತೇಳಿ ಪೌರಾಣಿಕವಾಗಿ ಇದರ ಚಿಂತನೆಯನ್ನು ಕೊಟ್ಟಿದ್ದಾನೆ ವೇದಮಂತ್ರವನ್ನು. ಇಲ್ಲಿ ವೇದಮಂತ್ರವೇ ಜಪ ಮಾಡಲಿಕ್ಕೆ ಕೃಷ್ಣ ಅಧಿಕಾರ ಹೇಳೋದು, ಅಧಿಕಾರ ಇದ್ದವರಿಗೆ. ಅಲ್ಲದವರಿಗೂ ಮಂತ್ರ ಇದೆ. ಆ ಪ್ರಕಾರದಲ್ಲಿ 108 ಜಪ ಮಾಡಿಕೊಂಡು 3 ಹೊತ್ತು ಸಹ ನನ್ನನ್ನು ಆದಿತ್ಯಾಂತರ್ಗತನಾಗಿ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಚಿಂತನೆ ಮಾಡಲಿಕ್ಕೆ ಉಂಟು. ಮಾಡಿ ನನ್ನನ್ನು ಪೂಜೆ ಮಾಡಬೇಕು, ಪೂಜೆ ಆಗಬೇಕು ಅಂತಾನೆ. ದೇವರು ಪೂಜೆ ಆಗಬೇಕು, ಸುಮ್ಮನೆ ಅಲ್ಲ. ಹೇಗಿದ್ದು ಊಟ ಮಾಡುವುದು ಸಮರ್ಪಣೆ ಆಗಬೇಕಲ್ಲ ದೇವರಿಗೆ. ಅದಕ್ಕೆ ಪೂರ್ತಿ ಹೇಳಿದ್ದು, ನನ್ನ ಭಕ್ತನಾಗಿದ್ದ ನನಗೆ ಒಪ್ಪಿಸದೆ ತಿಂತಾನೆ ನಾವು, ನನ್ನ ಪ್ರಿಯ. ಅದು ನನಗೆ ಒಪ್ಪಿಸಬೇಕಾದ್ರೆ ಈ ಮಂತ್ರಗಳು ಬೇಕು. ಮತ್ತೆ ಸುಮ್ಮನೆಯ 3 ಹೊತ್ತು ಸ್ನಾನ ಮಾಡ್ಲಿಕ್ಕೆ ಉಂಟು ಅಂತಾನೆ. ಪೂಜೆ ಮಾಡಲಿಕ್ಕೆ ಜಪ ಮಾಡಲಿಕ್ಕೆ ಸ್ನಾನ ಬೇಡವಾ? ಅದನ್ನ 3 ಹೊತ್ತು ಸ್ನಾನ ಮಾಡಬೇಕು. ಆಗದವರಿಗೆ ವಿಷಯ ಬೇರೆ, 2 ಹೊತ್ತು. ಯಾಕೆಂದ್ರೆ ಇವೆಲ್ಲ ಮಾಡ್ಲಿಕ್ಕೆ ಹೊರಟಾಗ ತಡ ಆಗತ್ತೆ, ಮತ್ತೆ 1 ತಿಂಗಳು ಮಾಡುವಾಗ ಸುಸ್ತಾಗಿರುತ್ತೆ. ಅದಕ್ಕೆ ಆಯ್ತು 2 ಹೊತ್ತು ಮಾಡ್ತೀಯಾ, 3 ಅಥವಾ 2, ಒಂದಕ್ಕೆ ಬರಲಿಲ್ಲ ದೇವರು. 3 ಹೊತ್ತು ಸ್ನಾನ ಮಾಡಿಕೊಂಡು ಮತ್ತೆ ಸ್ನಾನ ಮಾಡುವಾಗ ಜಪ ಮಾಡ್ಲಿಕ್ಕುಂಟು, ಪೂಜಾಂಗ ಜಪ ಮಾಡ್ಲಿಕ್ಕುಂಟು. ಏನು? ಅಷ್ಟಾಕ್ಷರ. ಅದನ್ನೇ ಹೇಳ್ತಾನೆ ಮತ್ತೆ ವಿಷ್ಣು. ನಾರಾಯಣನಿಗೆ ನಮಸ್ಕಾರ ಹೇಳತಕ್ಕ ಮಂತ್ರವನ್ನು ಸಹ, ಅಷ್ಟಾಕ್ಷರ ಜಪವನ್ನು ಸಹ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ಜಪ ಮಾಡಿಕೊಂಡು, ಗಾಯತ್ರಿಯನ್ನು ಕೃಷ್ಣನಿಗಾಗಿ, ಪೂಜೆಗಾಗಿ, ವ್ರತಕ್ಕಾಗಿ, ಇಷ್ಟೆಲ್ಲ ಅಂಶಗಳನ್ನು ಸೇರಿಸಿಕೊಳ್ಳಿಕ್ಕುಂಟು ಮುಂದೆ ಬರುವಂಥದ್ದು. ಮತ್ತೆ ವ್ರತಾಂತೆ ಭೋಜಯೇದ್ ವಿಪ್ರಾನ್, ಒಂದು ತಿಂಗಳು ವ್ರತ ಮಾಡಿದ ನಂತರ ಕೊನೆಗೆ ಬ್ರಾಹ್ಮಣ ಭೋಜನ, ಬಹುವಚನ ಹಾಕಿದ್ದಾರೆ. ಹಾಗಾಗಿ 3-4 ಜನರನ್ನಾದರೂ, ಕೃಷ್ಣ ಸಂಖ್ಯೆಯಲ್ಲಿ 6-8 ಜನರನ್ನಾದರೂ, ಇಲ್ಲಾದ್ರೆ 3 ಜನರನ್ನಾದರೂ, ಅದು ವಿಪ್ರಾನ್. ವಿ ಅಂದರೆ ನಮಗೆ ಗೊತ್ತಿದೆ, ಹೇಳಿದೆ ನಾವು. ವಿ ಅಂದ್ರೆ ವಿಷ್ಣು ಅಂತ, ಕೃಷ್ಣ. ಅವನನ್ನು ಪರ ಅಂತ ಒಪ್ಪಿದವರನ್ನು, ಅದನ್ನು ಬಾಯ್ಬಿಟ್ಟು ಮತ್ತೆ ಹೇಳ್ತಾನ ಅವನು ಬೇರೆ ಕಡೆ ಹೇಳುವಾಗಲೂ. ಯಾರ್ಯಾರನ್ನೆಲ್ಲ ಕಳಿಸಬೇಡಿ, ದ್ವಿಜಾನ್ನು ಶುಚಿಯನ್ನೆಲ್ಲ ಹೇಳ್ತಾನೆ. ಶುದ್ಧರಾದವರನ್ನು, ಭಗವದೆಚ್ಚರ ಉಳ್ಳವರನ್ನು, ಒಟ್ಟಾರೆ ಜನ ಸಿಕ್ಕಿದೆ ಅಥವಾ ತಪ್ಪಿಸಿ ಹೇಳಬೇಕು ಅಂತಲ್ಲ, ಒಳ್ಳೆ ಅಧ್ಯಯನಶೀಲರನ್ನು, ಭಗವದೆಚ್ಚರ ಉಳ್ಳವರನ್ನು, ಜ್ಞಾನಿಗಳನ್ನು, ವಿಷ್ಣು ಪಾರಮ್ಯವಾದಿಗಳನ್ನು ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ. ಇಲ್ಲ ಆದ್ರೆ ಪ್ರಯೋಜನ ಇಲ್ಲ, ಉಳಿದವರಿಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಸಾರಿ ಬೈತಾನೆ, ವಿಶೇಷವಾಗಿ ಬೈತಾರೆ. ಬೇರೆ ಕಡೆ ಬೇಕಾದಷ್ಟು, ಇಲ್ಲಿ ಮಾತ್ರ ಅಂತಲ್ಲ, ವೈಷ್ಣವ ಧರ್ಮದಲ್ಲಿ ಅಂತಲ್ಲ, ನೀವು ಯಾವ ಪುರಾಣಗಳನ್ನೇ ಕೇಳಿ, ನಾನು ಹೇಳ್ತೇನೆ, ಎಲ್ಲಿ ಬೇಕಾದ್ರೂ ಕೇಳಿ. ಇವನ್ ಶ್ರಾದ್ದ ವಿಷಯದಲ್ಲೇ ಹೇಳ್ತಾರೆ ಅವರು ಸ್ಪಷ್ಟವಾಗಿ. ವಿಷ್ಣು ಪಾರಮ್ಯವಾದಿ ಅಲ್ಲದೆ ಇದ್ದವರಿಗೆ ಊಟ ಹಾಕಿ, ನಾಸ್ತಿಕರಿಗೆ, ಪಾಷಂಡರಿಗೆ, ಇತರ ಶಾಸ್ತ್ರಗಳ ಧರ್ಮಗಳ ಚಿಂತನೆ ಉಳ್ಳವರಿಗೆ ಅಂತ ಹೇಳಿಬಿಡ್ತಾನೆ. ಅವರನ್ನೆಲ್ಲ ಕರಿಬಾರದು, ಕರೆದ್ರೆ ಪ್ರಯೋಜನ ಇಲ್ಲ ಆಗತ್ತೆ, ಊಟ ಹಾಕಿದ್ ವ್ಯರ್ಥ ಆಗತ್ತೆ, ಶ್ರಾದ್ದ ನಿಷ್ಫಲ ಅನಿಸ್ತದೆ ಅಂತ. ಹಾಗೆ ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿದ್ದು ಅಂತ ಒತ್ತಾಯ ಪಡಿಸಬೇಡಿ. ಸ್ಪಷ್ಟ ಶಾಸ್ತ್ರದ ವಾಕ್ಯಗಳೇ ಹಾಗೆ. ಇಂಥದ್ದು 100 ವಾಕ್ಯಗಳಿವೆ ಎಲ್ಲ ಕಡೆ. ನಿಮಗೇಕೋ ಧರ್ಮಶಾಸ್ತ್ರಜ್ಞರು ಅದನ್ನು ಎತ್ತಿ ಹಾಕದೇ ಇರಬಹುದು ಅಂತಲ್ವಾ? ನೋಡ್ಲಿಲ್ಲ, ಅವರು ಬಿಟ್ಟಿದ್ದಾರೆ. ಸಮಾಜ ಧರ್ಮ ಅಂತ ಹೇಳಿಕೊಂಡು ಬಾಯಿ ಮುಚ್ಚಿದ್ದಾರೆ. ವಾಸ್ತವವಾಗಿ ಒಂದು ರೀತಿಯಿಂದ ಅವರು ಬಿಸಿನೆಸ್ ಮೈಂಡೆಡ್, ಆ ಲೆಕ್ಕದಲ್ಲಿ ತಪ್ಪಿತಸ್ಥರೆ. ಇರ್ಲಿ, ನಾನು ಅವರು ಕೊಟ್ಟ ವಾಕ್ಯದ ಪಕ್ಕದಲ್ಲಿದ್ದ ವಾಕ್ಯವನ್ನೇ ಓದಿ ಹೇಳುತ್ತೇನೆ, ತೋರಿಸಿಕೊಡುತ್ತೇನೆ ಎಲ್ಲಿದೆ ಎನ್ನುವುದನ್ನು. ತುಂಬೇನು ಕಷ್ಟ ಇಲ್ಲ. ಇಲ್ಲಿ ಕೃಷ್ಣ ಅಂತ ಹೇಳುತ್ತಾನೆ, ನನ್ನ ಪ್ರಿಯರನ್ನೇ, ನನ್ನ ಪಾರಮ್ಯವಾದಿಗಳನ್ನೇ ಕರೆದು ಊಟ ಹಾಕಬೇಕು ಬಹಳ ಚೆನ್ನಾಗಿ. ಮತ್ತೆ ಇನ್ನೊಂದು ಕಡೆ ಹೇಳುವಾಗ ಯಾವ ಭಕ್ಷ್ಯ ಮೇವಿಚ ಅಂತಾನೆ ಅವನು. ಗೋಧಿ ಅಲ್ವಾ, ಗೋಧಿ ಭಕ್ಷ್ಯ, ಗೋಧಿ ಪಾಯಸ. ಮತ್ತೊಂದು ಕಡೆಯಲ್ಲಿ ಪಾಯಸ ಏನ ಎನ್ನುವುದನ್ನು ಬಹಳಷ್ಟು ಒತ್ತು ಕೊಡ್ತಾನೆ. ಊಟ ಹಾಕಬೇಕಂದ ಊಟದಲ್ಲಿ ಏನು ಬರಬೇಕು ಅಂದ್ರೆ ಗೋಧಿ ಭಕ್ಷ್ಯ ಬರಬೇಕು, ಹಾಲಿನಲ್ಲಿ ಬೇಯಿಸಿದ ಅನ್ನದ ಊಟ ಆಗಬೇಕು. ಅಂದ್ರೆ ಏನಾಯ್ತು? ಅಕ್ಕಿ ಉಂಟು, ಗೋಧಿ ಉಂಟು. ಪ್ರಾಣಾಪಾನೋ ವ್ರೀಹಿ ಯವವು ಅಂತೇನು ಶ್ರುತಿ ಹೇಳಿದೆ. ಪ್ರಾಣಾಪಾನರಿಗೆ ಪ್ರಿಯ ಆಗುವಂತೆ ಗೋಧಿ ಮತ್ತೆ ಅಕ್ಕಿಯನ್ನು ಉಪಯೋಗಿಸಿಕೊಂಡು ಅಡಿಗೆಯನ್ನು ಮಾಡಿ ಬಹಳ ಚೆನ್ನಾಗಿ ಅವರಿಗೆ ಉಣಬಡಿಸಲಿಕ್ಕೆ ಉಂಟು. ಇದನ್ನು ಮುಂದಿನ ತಿಂಗಳಲ್ಲಿ ಹೇಳುವಾಗ ಇನ್ನೊಂದು ಮಾತು ಬರ್ತದೆ, ಮತ್ತೆ ಹೇಳ್ತೇನೆ ನಾನು ಕೊನೆಗೆ, ಅಲ್ಲಿ ಉಲ್ಲೇಖ ಮಾಡ್ತೇನೆ. ಇರ್ಲಿ ಇಷ್ಟು.
ಹಾಗಾಗಿ ಬಹಳ ಚಂದವಾದ ಅಡುಗೆ ಅವರಿಗೆ ಹಾಕಿ, ಮತ್ತೆ ದಕ್ಷಿಣ ಸಂಪ್ರದಾಯ ಅವರಿಗೆ ದಕ್ಷಿಣ ಕೊಡಬೇಕು. ಅವರನ್ನು ನಮಿಸಿ, ಅವನು ಕೇವಲ ಬರ್ಲಿಕ್ಕೆ ಊಟಾಗುವುದಲ್ಲ, ಅವರಿಗೆ ಆತ ಕೈಕಾಲು ಹಿಡಿಬೇಕು. ದಕ್ಷಿಣೆ ಏನು ಕೊಡಬೇಕೆನ್ನುವುದನ್ನು ಮುನ್ನಮೆ ಹೇಳುವಾಗ ಹೇಳುತ್ತಾನೆ, ಎಳ್ಳು ತುಪ್ಪ ಎಲ್ಲ ದಕ್ಷಿಣೆ ಕೊಡಲಿಕ್ಕೆ ಉಂಟು ಅಂತ. ಹೀಗಾಗಿ ಬಹಳ ಚಂದವಾಗಿ ತಿಂಗಳ ಬಳಿಕ ಊಟವನ್ನು ಅವರಿಗೆ ಹಾಕಿ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ವಿಧಿವತ್. ಇದಕ್ಕೇನು ಬೆಲೆ ಏನು ಕೇಳಿದ್ರೆ, ವಿಧಿವತ್ ಕಪಿಲಾದಾನೆ ಯತ್ ಪುಣ್ಯಂ ಸಮುದಾರ್ಥ ತತ್ ಪುಣ್ಯಂ ಸಮನು ಪ್ರಾಪ್ಯ ಸೂರ್ಯಲೋಕೆ ಮಹೀಯತೆ. ಈಗ ಫಲದ ಬಗ್ಗೆ ಮಾತಾಡುವಾಗ ಸ್ವಲ್ಪ ವ್ಯವಸ್ಥೆ ಉಂಟು. ಪ್ರತಿ ತಿಂಗಳಲ್ಲಿ ಬೇರೆ ಇದೆ. ನಾನು ಮಾತಾಡಬೇಕಾದಲ್ಲಿ ವಿಷಯ, ಪ್ರತಿ ತಿಂಗಳು ಉಪವಾಸ ಒಂದೇ ಬಗೆ. ಉಪವಾಸ ಅಂದ್ರೆ ಒಂದೊತ್ತು ಊಟ, ಉಳಿದ ಹೊತ್ತಿಲ್ಲ, ಏನು ತಿನ್ಲಿಕ್ಕಿಲ್ಲ. ಪೂರ ಹೊತ್ತು ಉಪವಾಸ ಇರಲಿಕ್ಕೆ, ಒಂದೊತ್ತು ಮಾತ್ರ ಊಟ ಮಾಡಲಿಕ್ಕೆ, ಊಟ ಮಾಡೋ ಮುಂಚೆ ದೇವರ ಪೂಜೆ ಮಾಡಲಿಕ್ಕೆ, 3 ಸತಿ ಮುಳುಗಲಿಕ್ಕೆ, 3 ಕಡೆ 3 ಹೊತ್ತು ಮುಳುಗಲಿಕ್ಕೆ. ಜಪದಲ್ಲಿ ನಾರಾಯಣಾಷ್ಟಾಕ್ಷರ ಜಪ ಇದೆ, ಗಾಯತ್ರಿ ಜಪ ಇದೆ. ಕೊನೆಗೆ ತಿಂಗಳ ಕೊನೆಯಲ್ಲಿ ಬ್ರಾಹ್ಮಣ ಆರಾಧನೆ ಇದೆ, ಹಾಲು ಊಟ ಎಲ್ಲ ಇದೆ, ಜೊತೆಯಲ್ಲಿ ಗೋಧಿ ಪಾಯಸ ಅಥವಾ ಗೋಧಿ ಭಕ್ಷ್ಯ ಇವೆಲ್ಲ ಬರ್ಲಿಕ್ಕೆ ಉಂಟು. ಇಷ್ಟೆಲ್ಲ ಸಾಮಾನ್ಯ ಎಲ್ಲ ಕಡೆ. ಮತ್ತೆ ಸ್ಟ್ರಿಕ್ಟ್ ಅವನಲ್ಲಿ ಇರತಕ್ಕಂಥ ನಿಯಮಗಳ ಬಗ್ಗೆ ಮಾತಾಡ್ತೇನೆ, ಅದನ್ನು ಬೇರೆ ಕಡೆ ಹೇಳುವಾಗ ಇನ್ನಷ್ಟು ಹೇಳಲಿಕ್ಕುಂಟು, ತಿಳಿಸ್ತೇನೆ, ಮಾತು ಬರುತ್ತೆ, ಇರ್ಲಿ. ಈಗ ಏನು ಪುಣ್ಯ ಬರುತ್ತೆ ಅವನಿಗೆ ಅಂದ್ರೆ, ಶುದ್ಧವಾಗಿ ಚಂದವಾಗಿ ಎಲ್ಲ ಪರಿಕರಗಳ ಜೊತೆಯಲ್ಲಿ ಕಪಿಲ ದನದ ದಾನ ಮಾಡಿದ ಫಲ ಬರ್ತದೆ. ಇನ್ನೊಮ್ಮೆ ಕಪಿಲ ದಾನದ ಬಗ್ಗೆ ಕೃಷ್ಣ ಮಹತ್ವವನ್ನು ಹೇಳಿದ್ದ ಬಹಳಷ್ಟು. ಅದನ್ನು ಸ್ವಪಸ್ಕರವಾಗಿ ಮಾಡಿದ್ರೆ, ಅದೇ ಬಂಗಾರದ ಕೊಂಬೇನು, ಬೆಳ್ಳಿಯ ಗೊರಸು, ಆನಂತರ ಕುತ್ತಿಗೆಯಲ್ಲಿ ಗಂಟೆ, ಕಂಚಿನ ಪಾತ್ರೆ, ಬಟ್ಟೆ ಬರೆ ಇವನ್ನೆಲ್ಲ ಇಟ್ಟುಕೊಂಡು ಕರು, ಅದಕ್ಕೆ ಮತ್ತೆ ಅಲಂಕಾರ, ಪಡೆಯುವವರಿಗೆ ಮತ್ತೆ ದಂಪತಿಗಳಿಗೆ ಬೇಕಾದಂತಹ ವಿಶೇಷವಾದಂತಹ ಉಪಚಾರ ಪೂಜೆಗಳು ಇವೆಲ್ಲ ಮಾಡಿಕೊಂಡೊಂದವೆ ಕಪಿಲೆ ದನದ ದಾನವನ್ನು ಮಾಡಿದರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ಬರುತ್ತೆ. ಈಗ ನಮಗೆ ಅರ್ಥ ಆಯ್ತು, ಕಪಿಲಾ ದಾನವನ್ನು ಮಾಡಬೇಕು ಅಂತಾದರೆ ಅದು ಆಗುವುದಿಲ್ಲಲ್ಲ. ಈಗ ದನವೂ ಸಿಗುವುದಿಲ್ಲ ಅಂತದ್ದು. ಅದರಲ್ಲಿ ಸುಮಾರು ವೆರೈಟಿ ಕೃಷ್ಣ ಹೇಳ್ತಾನೆ. 6-8 ಬಗೆಯ ಕಪಿಲೆಯ ಬಗ್ಗೆ ಹಿಂದೆ ಹೇಳಿದ್ದ, 8-10 ಬಗೆಯ ಕಪಿಲೆ, ಅದರ ಏನು ಪ್ರಶಸ್ತ ಅಂತ. ಅದು ಮಾಡ್ಲಿಕ್ಕೆ ಆಗುವುದಿಲ್ಲ, ಇದ್ದರೂ ಪಡೆಯುವವರು ಇಲ್ಲ ಆಗ್ತದೆ. ಹಾಗಾಗಿ 1 ತಿಂಗಳು ಕಾರ್ತಿಕ ಮಾಸದಲ್ಲಿ ಒಂದೂಟ ಮಾಡಿದ್ರೆ ಆ ಕೆಲಸ ಆಗ್ತದೆ. ಈಗ ನಿಮಗೆ ಕಪಿಲೆಯನ್ನು ಇಷ್ಟೆಲ್ಲ ಅಲಂಕಾರ ಮಾಡಿ ಕೊಡುವಷ್ಟು ನೀವು ಶ್ರೀಮಂತರಲ್ಲ, ದರಿದ್ರ ಅಲ್ವಾ. ದರಿದ್ರರಿಗೆ ಹೇಳಿದ್ದೇನು ಕೇಳಿದ್ರೆ, ಊಟ ಕಮ್ಮಿ ಮಾಡೋದೇ ದರಿದ್ರರಿಗೆ ಲಾಭ ಅಲ್ವಾ. 1 ತಿಂಗಳಲ್ಲಿ ಒಂದೇ ಹೊತ್ತು ಊಟ ಮಾಡಿದ್ರೆ ಮತ್ತೊಂದು 30 ಊಟ ಉಳಿತಾಯ ಆಯ್ತಲ್ಲ. ಈಗ ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಬಂತಲ್ಲ, ಗೋದಾನದ ಪುಣ್ಯ ಬಂತಲ್ಲ. ದನಕ್ಕೆ ಜನ ಸಿಗುವುದಿಲ್ಲ ದಾನ ಪಡೀಲಿಕ್ಕೆ ಇದ್ರೂ ಸಹ. ಅವನೆಲ್ಲ ಅದನ್ನು ಕಟುಕನಿಗೆ ಮಾರಿದ್ರೆ ಮತ್ತೆ ತಗೊಂಡೋಗಿ ಅದು ಕಷ್ಟ ಅಲ್ವಾ, ಆರೈಕೆ ಮಾಡದಿದ್ರೆ. ದಾನ ಮಾಡಿದ ತಕ್ಷಣ ಸುಲಭ ಆಯ್ತಾ? ಆದ್ರೆ ಇದನ್ನು ಸುಲಭವಾಗಿ ತಾನೇ ಮಾಡ್ಲಿಕ್ಕೆ ಬರ್ತದೆ ಅಂತ ಸುಲಭವಾಗಿ ಕೊಟ್ರು. ಆ ನಂತರ ಪುಣ್ಯದಿಂದ ಅವನಿಗೆ ಸೂರ್ಯ ಲೋಕ ಸಿಗ್ತದೆ. ಇದು ಎಲ್ಲದರಲ್ಲಿ ಆದಿತ್ಯ ಮಧ್ಯವರ್ತಿಯಾದ ನಾರಾಯಣನ ಕೃಷ್ಣನ ಚಿಂತನೆ ಆದ್ರಿಂದ ಎಲ್ಲರಿಗೂ ಅನ್ವಯ ಆಗುತ್ತಲ್ಲ, ಆಗುವುದಿಲ್ಲ. ಉಪಾಸನೆ ಒಂದೇ ಬಗೆ, ಫಲ ಬೇರೆ ಉಂಟು, ತಿಂಗಳು ಬೇರೆ ಆದ್ರಿಂದ. ಅದಕ್ಕೆ ಹೇಳಿದ ಕ್ರಮ ಒಂದೇ, ಒಂದೊತ್ತು ಊಟ ಅಂತ. ಇಡೀ 12 ತಿಂಗಳಲ್ಲಿ ಒಂದೊತ್ತು ಊಟ, ಮಧ್ಯದಲ್ಲಿ ಏನು ತಿನ್ಲಿಕ್ಕಿಲ್ಲ, ನೀರು ಕುಡಿಲಿಕ್ಕಿಲ್ಲ. ಬ್ರಾಹ್ಮಣರಾದ ಸೇಮ್, ಅವನಲ್ಲಿ ಏನು ಪ್ರತ್ಯೇಕ ಇಲ್ಲ. 1-2 ಕಡೆ ಪ್ರತ್ಯೇಕ ಐಟಮ್ ಹೇಳುತ್ತಾರೆ, ಆದ್ರೆ ಅದನ್ನು ಸರ್ವತ್ರ ಅನ್ವಯ ಮಾಡ್ಲಿಕ್ಕೆ ಆಗತ್ತೆ. ಪಾಯಸವನ್ನು 3-4 ತಿಂಗಳಲ್ಲೇ ಹೇಳಿದ್ದು, ಆದ್ರೆ ಸರ್ವತ್ರ ಅನ್ವಯ ಮಾಡ್ಲಿಕ್ಕೆ ಉಂಟು ಪಾಯಸ. ಗೋಧಿ ಭಕ್ಷ್ಯವಾಗಿ ಯವ ಭಕ್ಷ್ಯ ಅಂತಾರೆ. ಯವ ಅಂದ್ರೆ ಬೇರೆ ಗೋಧಿ, ಜವೆ ಗೋಧಿ ಅಂತ ಕರೀತಾರೆ. ಅದರಲ್ಲಿ ಏನು ಮಾಡೋದು ಗೊತ್ತಾಗುವುದಿಲ್ಲ. ಗೋಧಿಯನ್ನು ಇಟ್ಟುಕೊಳ್ತಾರೆ ಸಾಮಾನ್ಯ ಅಂತ. ಅದು 1-2 ಕಡೆಯಲ್ಲಿ ಮಾತ್ರ ಹೇಳಿದ್ದವರು ತಿಂಗಳಲ್ಲಿ. ಮತ್ತೆ ಇನ್ನೊಂದು ಐಟಮ್ ಹೇಳ್ತಾರೆ, ಗುಡೋದನೇನ ಅಂತ, ಬೆಲ್ಲದನ್ನ, ಬೆಲ್ಲ ಹಾಕಿದನ್ನ, ಗುಡಾನ. ಇದು ಸರ್ವತ್ರ ಅನ್ವಯ ಮಾಡ್ಲಿಕ್ಕೆ ಆಗ್ತದೆ, ಆಗುವುದಿಲ್ಲ ಅಂತ. ಆದ್ರೆ ಆ ವ್ಯಕ್ತಿ ನಿಯಮ ಅದು ಸರ್ವತ್ರ ಒಂದೇ ಬಗೆ. ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ. ದಾನವಾಗಿ ದಕ್ಷಿಣೆ ಮಾತ್ರ ಹೇಳಿಬಿಟ್ಟ, ಏನು ಹೇಳಲಿಲ್ಲ. ಒಂದು ಕಡೆ ಮಾತ್ರ ತಿಲಘೃತವನ್ನು ದಕ್ಷಿಣೆ ಹೇಳ್ತಾನೆ, ಅದೆಲ್ಲ ಕಡೆ ದಕ್ಷಿಣೆಯಾಗಿ ಅನ್ವಯ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸ್ನಾನವನ್ನು ಒಂದೇ ಕಡೆ ಹೇಳಿದ್ದು, ಅದ್ರ ಸ್ನಾನ ಮಾಡದೆ ಮಾಡುತ್ತಾ ಮಾಡ್ಲೇಬೇಕಲ್ವಾ. ಉಳಿದ ಕಡೆ ಹೇಳಲಿಲ್ಲ, ಸ್ನಾನ 1-2 ಕಡೆ ಮಾತ್ರ ಹೇಳ್ತಾನೆ. 12 ತಿಂಗಳಲ್ಲಿ ಮತ್ತೆ 10 ತಿಂಗಳ ಸ್ನಾನ ಮಾಡದ್ದು ವೃತ್ತ ಹೇಳುದ. ಗಾಯತ್ರಿ ಜಪವು 4-6 ಕಡೆ ಹೇಳಿದ್ದು, ಎಲ್ಲ ಕಡೆ ಹೇಳಲಿಲ್ಲ, ಬಿಡ್ಲಿಕ್ಕೆ ಉಂಟ. ಅದು ಸಂಧ್ಯಾಸು ಹೇಳುವುದು 1 ಕಡೆ ಮಾತ್ರ ಹೇಳ್ತಾನೆ, 3 ಹೊತ್ತು ಎನ್ನುವುದನ್ನು. ಸ್ನಾನ ಮಾಡುವ ಅಷ್ಟಾಕ್ಷರ ಜಪವನ್ನು 1 ಕಡೆ ಮಾತ್ರ ಹೇಳಿದ್ದು 12 ತಿಂಗಳಲ್ಲಿ.
ಹೀಗಾಗಿ ಇದು ಟೋಟಲಿ ಅರ್ಥ ಮಾಡಿಕೊಳ್ಳಿಕ್ಕಿರ್ಲಿಕ್ಕೆ ನಾನು ಒಮ್ಮೆಲೆ ಹೇಳುತ್ತೇನೆ ಅಂತ ಹೇಳಿ, ಅಲ್ಲಲ್ಲಿ ಮಾತ್ರ ಅನ್ನ ಇಲ್ಲ. ಇದು ಪ್ರಕರಣ ವಶ ಆದ್ರಿಂದ, ಏಕಭುಕ್ತ ಪ್ರಕರಣ ವಶ ಆದ್ರಿಂದ ಸರ್ವತ್ರ ಸರ್ವ ವಿಷಯಗಳು ಅನ್ವಯ ಆಗ್ತಾವೆ ಹೇಳುವ ಸ್ಟೈಲ್ ಅದು. ಒಮ್ಮೆ ಒಂದೊಂದು ಮಾತ್ರ ಹೈಲೈಟ್ ಮಾಡುವ ಕ್ರಮ. ಹಾಗಾಗಿ ಭಗವಂತನ ಪೂಜೆ ಮಾಡಿ ಊಟ ಹಾಕುವುದು ಮಾತ್ರ ಅಲ್ಲ, ಊಟ ಹಾಕುವಾಗ ಊಟದ ಬ್ರಾಹ್ಮಣರನ್ನು ಪೂಜಿಸಬೇಕು, ಅವರನ್ನು ಆರಾಧಿಸಬೇಕು, ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಉಂಟು ಅಂತಾನೆ. ಇಷ್ಟೆಲ್ಲ ಮಾಡಿಕೊಳ್ಳುವಾಗ ಒಂದು ಮನಸ್ಸು ಹೇಗಿರ್ಬೇಕು ಅಂದ್ರೆ ಕ್ರೋಧ ಲೋಭ ವಿವರ್ಜಿತ ಅಂತ. ಸಿಟ್ಟೆಲ್ಲ ಮಾಡಿಕೊಳ್ಳಿಕ್ಕಿಲ್ಲ. ಯಾಕೆ ಊಟ ಕಮ್ಮಿ ಆದಾಗೆ ಒಳಗೆ ಹಸಿವು ಜೋರ ಆಗ್ತದೆ, ಸಿಟ್ಟು ಬರ್ತದೆ. ಮತ್ತೆ ಊಟ ಹಾಕುವಾಗ ಮತ್ತೊಬ್ಬರಿಗೆ ಕೊಡುವಾಗ ನಾನು ಒಂದೇ ಊಟ ಮಾಡೋದು, ಅದು ತಿಂದೆಲ್ಲ ಕರಗಿದೆ ಹೊಟ್ಟೆ, ಇವರಿಗೆಲ್ಲ ಎಷ್ಟೆಚ್ಚಾಗುವುದು ಅದೆಲ್ಲ ಬರಬಾರದು. ಬಹು ಜನರನ್ನು ಕರೆದಿದ್ದಾನೆ, ಒಳ್ಳೆ ರೀತಿಯಿಂದ ಭಕ್ಷ್ಯ ಭೋಜ್ಯಗಳನ್ನು ಹಾಕಬೇಕು. ಉಣಬಡಿಸುವಾಗ ಅವರಲ್ಲಿಗೆ ಏನು ಸಹ ತಾನು ಕಮ್ಮಿ ಮಾಡಲಿಕ್ಕಿಲ್ಲ. ಇಲ್ಲಿ ಕ್ರೋಧ ಲೋಭ ವಿವರ್ಜಿತ ಅಂತ ಕೃಷ್ಣ ಎರಡೇ ಹೇಳಿದ್ದಾನೆ ಅಂತ ಇಟ್ಕೊಳ್ಬೇಡಿ. ಇನ್ನೊಂದು ಕಡೆ ಇಲ್ಲಿ ಕಾಮ ಕ್ರೋಧ ಲೋಭ 3 ಹೇಳಿಬಿಡ್ತಾನೆ. ತ್ರಿವಿಧಂ ನರಗಸ್ಯೇದಂ ದ್ವಾರಂ ನಾಶನಮಾತ್ಮನ ಅಂತ ಅರ್ಜುನ ಹೇಳಿದ ಹಾಗೆ ಇಲ್ಲಿ ಸಹ 12 ತಿಂಗಳಲ್ಲಿ ಬಂದಾಗ ಒಂದೆಡೆ ಕಾಮ ಕ್ರೋಧ ವಿವರ್ಜಿತ ಅಂತ ಹೇಳ್ತಾನೆ, ಕಾಮ ಸೇರಿಸ್ತಾನೆ. ಕಾಮಂ ಕ್ರೋಧಂಚ ಲೋಭಂಚ ಅಂತ ಹೇಳಿದ, 3 ಇಟ್ಟುಕೊಂಡ, 3 ಬಿಟ್ಟವನಾಗಬೇಕು ಅಂತ. ಇನ್ನು 3 ಅಂತ ತಿಳ್ಕೊಳ್ಬೇಡಿ. ಮತ್ತೆ ಎಲ್ಲಿ ಹೇಳುವಾಗ ಮೋಹ ವಿವರ್ಜಿತ ಹೇಳ್ತಾನೆ, ಮೋಹ ಅಂತ ಅರ್ತಾನೆ. 3ರಲ್ಲಿ 3 ಆಯ್ತು, ಇನ್ನು 3 ಇದ್ದಾರೆ. ಮಾಘಮಾಸ ಕೇಳುವಾಗ ಮೋಹವನ್ನು ಬಿಡ್ಲಿಕ್ಕೆ ಹೇಳ್ತಾನೆ, ಅದು ಒಂದೇ ಅಲ್ಲ. ಇನ್ನು ಕೊನೆಯಲ್ಲಿ ಅನಸೂಯಕ ಅಂತ ಹೇಳ್ತಾನೆ, ಅಸೂಯೆ ಇಲ್ಲದೊಂದೇನೋದೇ ಹೇಳ್ತಾನೆ ವರ್ಷ ವೃತ್ತಕ್ಕೆ ಬಂದಾಗ. ಅನ್ನ ಮೋಹ ಮದ, ಇನ್ನೊಂದು ಕಡೆ ಮದ ಬರುತ್ತೆ, ಕ್ರೋಧ ಹರ್ಷ ವಿವರ್ಜಿತ ಅಂತ ಹೇಳ್ತಾನೆ ಪುಷ್ಯ ಮಾಸದ ಬಗ್ಗೆ ಮಾತಾಡುವಾಗ. ನಾನು 12 ಮಾಸ ಓದ್ಬೇಕಂತ ಕೇಳಿ ನಾನು ಅಲ್ಲಿ ಸಿಟ್ಟು ಆಗಬಾರ್ದು, ಒಮ್ಮೆಲೆ ಹೈಯೆಸ್ಟ್ ಜಾಯ್ ಖುಷಿ ಪಡ್ಲಿಕ್ಕೂ ಹೋಗಬಾರ್ದು. ಮಾಡಿದೆ ಅಂತ ಬೀಗುವಂಥದ್ದು, ನೆಗಾಡುವಂಥದ್ದು. ನೆಗಾಡುದಂತ ಏನಿಲ್ಲ ವ್ರತದಲ್ಲಿ ಮಾಡಲಿಕ್ಕೆ. ಅಂದ ಓವರ್ ಜಾಯ್ ಮಾಡಿಕೊಳ್ಳಿಕ್ಕೂ ಇಲ್ಲ. ಸ್ಯಾಡ್ನೆಸ್ ಬರಬಾರ್ದು, ಕೋಪ ತಂದುಕೊಳ್ಬಾರ್ದು, ಬಯಕೆಗಳಿರಬಾರ್ದು, ಪಿಟ್ಟಾಸಿತನ ಮಾಡಬಾರ್ದು, ಹಸು ಹೊಟ್ಟೆಗೆ ಇಚ್ಚು ತರಬಾರ್ದು, ಅಹಂಕಾರ ಸೊಕ್ಕು ಎಲ್ಲ ತೋರಿಸಬಾರದು. ಇನ್ನು ಮಧ್ಯೆಯಲ್ಲಿ ಡಂಬ ವಿವರ್ಜಿತ ಅಂತಾನೆ, ಬೂಟಾಟಿಕೆ ಸೋಗು ಮಾಡಿದಾಗೆ ತೋರಿಸುವುದೆಲ್ಲ ಆಡಂಬರ. ನೋಡಿ ಇಷ್ಟೆಲ್ಲ ಕೃಷ್ಣ ಮಾತಾಡ್ಲಿಕ್ಕೆ ಒಂದೊಂದು ತಿಂಗಳಿಗೆ ಬಂದಾಗ ಒಂದೊಂದು ಶಬ್ದ ಸೇರಿಸ್ತಾನೆ, ಒಂದೊಂದು ಶಬ್ದವನ್ನು ಮಾತ್ರ ಹೈಲೈಟ್ ಮಾಡ್ತಾನೆ. ಅಂದ್ರೆ ಏನಾಯ್ತು, ಎಲ್ಲ ಕಡೆ ಎಲ್ಲ ದೋಷಗಳನ್ನು ದೂರ ಇಟ್ಟುಕೊಂಡು ಎಲ್ಲ ಗುಣವಂತಿಕೆಯನ್ನು ತನ್ನಲ್ಲಿ ಆಗಿಸಿಕೊಂಡು ಆದಷ್ಟು ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಉಂಟು. ಒಂದು ಐಟಮ್ಸ್ಗಳೆಲ್ಲ ಚೆನ್ನಾಗಿವೆ, ಪರಿಕರಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಉಂಟವನು. ಹೀಗೆ ಹೇಳುತ್ತಾ ದಾನ ಮಾಡಿದ ಕಪಿಲ ದಾನ ಮಾಡಿದ ಪುಣ್ಯ ಬರುತ್ತದೆ ಅಂತ ಹೇಳುತ್ತಾ ಇವ ಮತ್ತೆ ಆದಿತ್ಯ ಲೋಕದಲ್ಲಿ ಸೇರ್ತಾನೆ ಅಂತ ಹೇಳ್ತಾನೆ. ಎಲ್ಲ ಮಾಧ್ಯಮದಲ್ಲಿಯೂ ಆದಿತ್ಯ ಮಾಧ್ಯಮದಲ್ಲಿ ಪೂಜೆ ಅಂತ ಆದ್ರೂ ಇಲ್ಲಿ 12 ತಿಂಗಳಲ್ಲಿ 12 ಲೋಕಗಳ ಪ್ರಾಪ್ತಿ ಉಂಟು. ಇದು ಚಾಯ್ಸ್. ಒಂದೊಂದು ಊಟ ಮಾಡುವವರಿಗೆ ಪ್ರಕ್ರಿಯೆಯಲ್ಲಿ ಪದ್ಧತಿಯಲ್ಲಿ ಏನು ಹೆಚ್ಚು ಕಡಿಮೆ ಇಲ್ಲ. ಊಟ ಆಗುವುದಾದ್ರೆ, ಊಟ ಹಾಕುವುದಾದ್ರೂ, ಮಂತ್ರದಲ್ಲಿ ಆದ್ರೂ ಏನಿಲ್ಲ. 3 ಹೊತ್ತು ಸ್ನಾನದಲ್ಲಿ ನಾರಾಯಣ ಜಪ, 3 ಹೊತ್ತು ಗಾಯತ್ರಿ ಜಪ, ಕೃಷ್ಣ ಚಿಂತನೆ, ತಿಂಗಳ ಮುಗಿದ ನಂತರ ಪ್ರತಿನಿತ್ಯ ಒಂದೇ ಹೊತ್ತು ಊಟ, ಮತ್ತೇನು ತಿನ್ಲಿಕ್ಕಿಲ್ಲ. ತಿಂಗಳ ಬಳಿಕ ಬ್ರಾಹ್ಮಣರ ಆರಾಧನೆ, ಇದೆಲ್ಲ ಕಾಮನ್. ಆದ್ರೆ ಯಾವ ತಿಂಗಳಲ್ಲಿ ಮಾಡಿದ ಎನ್ನುವುದರ ಮೇಲೆ ಡಿಪೆಂಡ್ಸ್ ಅವನ ಫಲ. ಇಲ್ಲಿ ಧನದಾನ ಮಾಡಿದ ಫಲ ಬರ್ತದೆ, ಆದ್ರಿಂದ ಸೂರ್ಯ ಲೋಕಕ್ಕೆ ಹೋಗ್ತಾನೆ, ಅಲ್ಲಿಂದ ಪುರುಷೇಶು ಉಪಜಾಯತೆ ಅಂತಾರೆ. ಇದು ನಮಗೆ ಸ್ವಲ್ಪ ಅರ್ಥ ಆಗುವುದಿಲ್ಲ. ಆದರೆ ಲಕ್ಷಾಲಂಕಾರದಲ್ಲಿ ಕಿಂ ಪುರುಷೇಶು ಅಂತ ಬರೀತಾರೆ. ಯಾಕೆಂದ್ರೆ ಉಳಿದ 11 ತಿಂಗಳಲ್ಲಿ ಎಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ್ದಾರೆ ಅವರು, ಬೇರೆ ಬೇರೆ ಪ್ಲೇಸ್. ಇದೇ ಲಾಭ ಹೇಳಿದ್ದು ನಾನು. ಪ್ರತಿ ತಿಂಗಳಲ್ಲಿ ವ್ರತ ಮಾಡಿದ್ರಿಂದ ಒಂದೇ ಲೋಕಕ್ಕೆ ಹೋಗುವುದಲ್ಲ, ಆ ಲೋಕದಲ್ಲಿಂದ ಹೊರಟು ಒಂದೇ ಕಡೆ ಹುಟ್ಟುವುದಲ್ಲ, ಅಲ್ಲಿಂದ ಒಂದೇ ಬಗೆ ಆಗುವುದು ಅಲ್ಲ. 3 ಹಂತ ಇದೆ. ಮೊದಲಿಗೆ ಸೂರ್ಯ ಲೋಕಕ್ಕೆ ಹೋದ ಕಾರ್ತಿಕ ಮಾಸದ ವ್ರತದಿಂದ. ಅಲ್ಲಿಂದ ಪುಣ್ಯ ಕಳೆದ ಬಳಿಕ ಅಲ್ಲಿಂದ ಆತ ಇನ್ನು ಪುಣ್ಯಶೇಷಿ ಇರಲಾಗಿ ಕಿಂಪುರುಷ ಖಂಡದಲ್ಲಿ ಹುಡ್ತಾನೆ. ಅಂದ್ರೆ ಹನುಮಂತ ಇರುವ ಜಾಗ ಅದು. ಇವತ್ತು ಮನುಷ್ಯ ಗಮ್ಯ ಅಲ್ಲ. ಅಲ್ಲಿ ಹುಟ್ಟಿದವರಿಗೆ ರೋಗ ರುಜಿನಗಳು ಎಲ್ಲ ಇಲ್ಲ. ಅಲ್ಲಿಂತಲ್ಲ, ಭಾರತ ಒಂದು ಬಿಟ್ಟರೆ ಉಳಿದ ಕಡೆ ಹುಟ್ಟಿದವರು ಇರುವವರು ಅವರು ಪುಣ್ಯಾತ್ಮರು. 16,000 ವರ್ಷ ಬದುಕ್ತಾರೆ. ಅವರಲ್ಲಿ ಯಾವುದೇ ರೀತಿಯಾದ ರೋಗ ರುಜಿನಗಳಿಲ್ಲ, ವಿಯೋಗ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ, ಜರಾ ವ್ಯಾಧಿಗಳೆಲ್ಲ ಇಲ್ಲ.
ಗಂಡ ಹೆಂಡತಿಯರು ಇರ್ತಾರೆ ಅಲ್ಲಿ, ಆದರೆ ಒಟ್ಟಿಗೆ ಸಾಯ್ತಾರೆ. ಇದು ಬೇರೆ ವಿಷಯಗಳೆಲ್ಲ ಬಿಡಿ, ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂದ್ರೆ ಫಲ ಇಲ್ಲಿ ಹೇಳಿದ್ರಿಂದ ನಾನು ಹೇಳಬೇಕಾಗಿ ಬಂತು ಏನ್ ವಿಷಯ ಅಂತ. ಹೀಗೆ 3 ಹಂತದ ಜನ್ಮ ಆ ವ್ಯಕ್ತಿಗೆ, ಪುಣ್ಯಾತ್ಮನಿಗೆ. ಮೊದಲು ಪುಣ್ಯಲೋಕ, ಅದು ಯಾವುದು ಅಂತ ಹೇಳ್ತಾರೆ, ಇದು ಪ್ರತ್ಯೇಕ. ಅಲ್ಲಿಂದ ಎಲ್ಲಿ ಒಂದು ಪುಣ್ಯ ಭೂಮಿಯಲ್ಲಿ ಹುಡುತಾನೆ ನೆಲದಲ್ಲಿ ಅಂತ ಒಂದು ಕತೆ. ಉದಾತ್ತವಾದ ಉತ್ತಮವಾದ ಒಂದು ಲೋಕ, ದೇವತೆಗಳ ಲೋಕ ಒಂದು ಪ್ರಾಪ್ತಿ. ದೇವತೆಗಳ ನಂತರದಲ್ಲಿ ನೆಲದಲ್ಲಿ ಭೋಗ ಭೂಮಿಯಲ್ಲಿ ಅವನ ಜನ್ಮ. ಅದಾದ ಬಳಿಕ ಈ ನೆಲದಲ್ಲಿ ಕರ್ಮಭೂಮಿಯಲ್ಲಿ ಅವನು ಏನಾಗ್ತಾನೆ ಅಂತ ಇಷ್ಟಾಂಶ. 3 ಹಂತದಲ್ಲಿ ಅವನ ಪ್ರಾಪ್ತಿ. ಒಂದು ದೇವಲೋಕದಲ್ಲಿ, ಯಾವ ದೇವಲೋಕದಲ್ಲಿ ಅಂತ ಒಂದು ಅಂಶ. ಎಷ್ಟು ಸಮಯ ಇಲ್ಲಿ ಹೇಳಲೇ ಇಲ್ಲ ಕೃಷ್ಣ ಎಲ್ಲಿಯೂ. ಆನಂತರ ನಾನು ಹೇಳಿದ್ದು ಇತರ ಭೋಗ ಭೂಮಿಯಲ್ಲಿ ಹುಟ್ಟುವಾಗ ಅಲ್ಲಿದ್ದೇ ಒಂದು ಲೆಕ್ಕ ಉಂಟು. 11,000 ವರ್ಷ, 10,000 ವರ್ಷ ಅಂತ ಅಲ್ಲಿ ಲೆಕ್ಕ ಹೇಳಿದ್ದಾರೆ. ಭಾರತ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ 100 ವರ್ಷ ಪರಮಾವಧಿ ಆಯುಷ್ಯ ಅಂತ ಹೇಳಿದ ಹಾಗೆಯೇ ಇತರ ಖಂಡಗಳಲ್ಲಿ, ಭೂಮಿಗಳಲ್ಲಿ ಭೋಗ ಭೂಮಿಗಳು ಅಂತಂದು ಹೇಳ್ತಾ, ಪುಣ್ಯಾತ್ಮರು ಇರುವ ತಾಣ ಅಂತ ಹೇಳ್ತಾ ಅಲ್ಲಿಯೂ ವ್ಯವಸ್ಥೆಗಳುಂಟೆಲ್ಲ ಇರ್ಲಿ. ಅದನ್ನು ಬೇರೆ ರೀತಿ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರೀದಿಲ್ಲ, ಬೇರೆ ಹೆಸರಲ್ಲಿ ಕರೀತಾರೆ. ನಾನು ಒಂದ್ಸತಿ ಲೇಖನದಲ್ಲಿ ಕೊಡುತ್ತೇನೆ, ಎಲ್ಲೆಲ್ಲಿ ಯಾರು ಹೇಗಿದ್ದಾರೆ ಅಂತ ತಿಳಿಸ್ತೇನೆ, ಅವರ ಹೆಸರೇನು ಅಂತ ಆ ವರ್ಗಗಳಿಗೆ. ಅವರು ಯಥೇಷ್ಟ ಅಶನಪಾನ ಉಳ್ಳವರು, ಇವರೇನು ಕಷ್ಟವೇ ಇಲ್ಲ ಇರ್ಲಿ. ಅಂತಹ ಕಡೆಯಲ್ಲಿ 16,000 ವರ್ಷ, ಅಲ್ಲಿಗೆ ಸಂಬಂಧಪಟ್ಟ ವರ್ಷ ಇರ್ತಾರೆ 16,000 ವರ್ಷ. ಅಲ್ಲಿಂದ ಮತ್ತೆ ಈ ಕರ್ಮಭೂಮಿಯಲ್ಲಿ ಬರ್ತಾನೆ. ಆಗ ಮನುಷ್ಯನಾಗಿ ಹುಡುಕ್ತಾನೆ. ಮನುಷ್ಯನಲ್ಲಿ ಏನಾಗ್ತಾನೆ ಅನ್ನೋದು ಮುಖ್ಯ ಅಲ್ಲಿ. ಹೀಗೆ 3 ಹಂತದ ಪುಣ್ಯದ ಬೆಳವಣಿಗೆಯನ್ನು ಹೇಳ್ತಾರೆ. ಈಗ ಕಾರ್ತಿಕ ಮಾಸದಲ್ಲಿ ಏನಾಯ್ತು ಅಂದ್ರೆ ಸೂರ್ಯಲೋಕ ಸಿಕ್ಕಿತು, ಒಂದಾಯ್ತು. ಪುಣ್ಯಭೂಮಿ ಏನು ಅರ್ಥ ಆಗದೆ ಪುರುಷೇಶು ಉಪಜಾಯತೆ ಅಂತ ಹೇಳಿದ್ರಿಂದ ಪುರುಷರಲ್ಲಿ ಹುಡುಕ್ತಾನೆ ಏನರ್ಥ? ಅದಕ್ಕೆ ವಾದಿರಾಜರು ಕಿಂ ಪುರುಷ ಖಂಡ ಅಂತ ಅರ್ಥ ಕೊಟ್ಟು ಕಿಂಪುರುಷದಲ್ಲಿ ಹುಡ್ತಾನೆ. ಬಳಿಕೆ ಏನು ಅಂತ ಹೇಳಲಿಲ್ಲ. ಭಾರತ ಏನ್ ಮಾಡಿದೆ, ಕೃಷ್ಣ ಏನ್ ಹೇಳ್ತಾನೆ, ಇದು 2 ಶಬ್ದ ಒಟ್ಟು ಮಾಡಿ ಹೇಳಿದವನು. ಪುರುಷೇಶು ಉಪಜಾಯತೆ ಅಂದ್ರೆ ಕಿಂಪುರುಷೇಶು ಉಪಜಾಯತೆ, ಇಲ್ಲಿ ಭಾರತದಲ್ಲಿ ಪುರುಷೇಶು ಉಪಜಾಯತೆ, ಇಲ್ಲಿ ಮನುಷ್ಯನಲ್ಲಿ ಬರ್ತಾನೆ ಅಂತ. ಯಾವ ಮನುಷ್ಯ ಅಂತ ಹೇಳಲಿಲ್ಲ, ಸಾಮಾನ್ಯ ಕಾಮನ್ ಮ್ಯಾನ್. ಇದು ಕಾರ್ತಿಕದ ಕತೆ. ಈಗ ನಾನು ಉಳಿದ 11 ತಿಂಗಳದ್ದು ನಿಮಗೆ ಹೇಳಬೇಕು. ನಾನು ಬಹಳ ಸುಲಭವಾಗಿ ಇದೇ ರೀತಿಯಲ್ಲಿ ಮತ್ತೊಮ್ಮೆ ಸ್ನಾನ, ಮತ್ತೊಮ್ಮೆ ಜಪ, ಮತ್ತೊಮ್ಮೆ ಪೂಜೆ ಪುನಸ್ಕಾರ, ಇದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಇಲ್ಲಿ ಚೇಂಜ್ ಇರುವುದೇನು ಕೇಳಿದ್ರೆ, ಫಲದಲ್ಲಿ ಚೇಂಜ್, ಹಾಗಾಗಿ ಲೋಕದಲ್ಲಿ ಚೇಂಜ್, ಹಾಗಾಗಿ ಭೋಗಭೂಮಿಯ ವ್ಯತ್ಯಾಸ, ಮತ್ತು ಈ ನೆಲದಲ್ಲಿ ಆಗತಕ್ಕಂಥ ಬದಲಾವಣೆ. ಇಷ್ಟನ್ನು ಮಾತ್ರ ಹೇಳಬೇಕು ಆ ಲೆಕ್ಕದಲ್ಲಿ ನಾನು. ಇನ್ನು ಮುಂದಿನ ಮಾಸ ಯಾವುದು? ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದಲ್ಲಿ ಈಗ ತಾನೇ ಅದು ಕಳೀತಾ ಇದೆ ಅಲ್ಲ. ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಕೃಷ್ಣ ಹೇಳಿಕೊಂಡಿದ್ದಲ್ಲ, ನಾನು ಆ ಮಾಸದ ಒಡೆಯನಿದ್ದೇನೆ ಅಂತ ಗೀತಾವಿಷ್ಕಾರ ಆಗ್ಲಿಕ್ಕೆ ಹೋಗಿ. ಹೀಗಾಗಿ ಇನ್ನೊಂದು ಗೀತೆಯು ಓಡಿ ಬಂದದ್ದು ಮಾರ್ಗಶೀರ್ಷದಲ್ಲಿ. ಈಗ ಅಶ್ವಮೇಧಿಕದ ವಿಷ್ಣು ಧರ್ಮ ಗೀತೆಯು ಮಾರ್ಗಶೀರ್ಷದಲ್ಲೇ ನಡೀತಾ ಇದ್ದದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಏನು ಕೇಳಿದ್ರೆ, ಮಾರ್ಗಶೀರ್ಷದಲ್ಲಿ ಏನು ವಿಶೇಷ ಕೇಳಿದ್ರೆ, ಒಂದುಂಟಲ್ಲ, ಜಪೇ ಚೈವಚ ಗಾಯತ್ರಿ ಮಾಮಿಕಾಂ ವಾಗ್ಯತೇಂದ್ರಿಯ, ಮೌನದಲ್ಲಿದ್ದುಕೊಂಡು ಆದಷ್ಟು ನನ್ನ ಜಪ ಮಾಡಬೇಕು ಗಾಯತ್ರಿ ಅನ್ನುವಂತ ಹಿಂದೆ ಹೇಳದೇ ಇಲ್ಲ. ಆದ್ರೆ ಈ ವಾಕ್ಯದಲ್ಲಿ ಹೇಳಿದ್ದನ್ನು ನಾನು ಇನ್ನು ಅನುವಾದ ಮಾಡಿದ್ದೆ. ವಾಕ್ಯ ಎಲ್ಲಿದೆ, ಗಾಯತ್ರಿ ಜಪ ಮಾಡಬೇಕು ಅಂತ. ಮತ್ತೆ 3 ಹೊತ್ತು ಸಹ 108 ಸಂಖ್ಯೆಯಲ್ಲಿ ಎನ್ನುವುದು ಮುಂದಿನ ತಿಂಗಳಲ್ಲಿ ಹೇಳಿದ್ದವನು. ಇಲ್ಲಿ ಇಷ್ಟೇ ಜಪ ಮಾಡಬೇಕಂತ, ಎಷ್ಟು ಎನ್ನುವುದು ಮುಂದಿನ ತಿಂಗಳಲ್ಲಿ ಹೇಳ್ತೇನೆ ಎಂದು ಬಾಯಿ ಮುಚ್ಚಿಸಿದ್ದಾನೆ ಧರ್ಮರಾಜನಂತ. ಒಟ್ಟಲ್ಲಿ ಇಡೀ ಪ್ರಕರಣ ಕೇಳುವಾಗ ಅರ್ಥ ಆಗ್ತದೆ ಅಂತ. ಆದ್ರಿಂದ ಗಾಯತ್ರಿಯಲ್ಲಿ ಕೃಷ್ಣನೇ ಇರುವುದು ಅಂತ ನಾನು ಅರ್ಥ ಹೇಳೋದು. ಸಂಧ್ಯಾ ಸಮೀಕ್ಷೆಯಲ್ಲಿ ಅದಕ್ಕೆ ಬರೆದು ಕೊಟ್ಟಿದ್ದೇನೆ. ಅಲ್ಲೇ 4 ಕೈಯಲ್ಲೇ ಇರುವಂತದ್ದು ಕೃಷ್ಣನ ಸಹಜವಾದ ಚಿಂತನೆ ಅಂತ ಹೇಳಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಏನು ಫಲ ಬರ್ತದೆ? ಅಗ್ನಿಹೋತ್ರೇ ಕೃತಂ ಪುಣ್ಯಂ. ಒಬ್ಬ ಅಗ್ನಿಹೋತ್ರ ಮಾಡಿದ ಪುಣ್ಯ ಏನಾಗುತ್ತೆ ಜೀವನದಲ್ಲಿ, ಅದು ಇಲ್ಲಿ ಸಿಗ್ತದೆ. 1 ತಿಂಗಳ ಉಪವಾಸ ಮಾಡುವ ಮೂಲಕ ಆತ ಅಗ್ನಿಹೋತ್ರದ ಪುಣ್ಯವನ್ನು ಪಡಿತಾನೆ. ಆ ಪುಣ್ಯದಿಂದ ಲಾಭ ಎಲ್ಲಿ ಆಗುತ್ತೆ? ಮತ್ತೆ ಅವನು ಸಹ ಸಪ್ತರ್ಷಿ ಲೋಕಕ್ಕೆ ಹೋಗ್ತಾನೆ. 7 ಋಷಿಗಳ ಲೋಕ, ಅಲ್ಲಿ ಆರಾಮಾಗಿರ್ತಾನೆ. ಅಲ್ಲಿಂದ ಮತ್ತೆ ಹರಿವರ್ಷೇಶು ಜಾಯತೆ, ಮತ್ತೆ ಹರಿವರ್ಷ ಖಂಡದಲ್ಲಿ ಬಂದು ಕೂತ್ಕೊಳ್ತಾನೆ, ಸೇರ್ತಾನೆ, ಇರ್ತಾನೆ. ಹರಿವರ್ಷದಿಂದ ಮತ್ತೆ ಅವನು ಇಲ್ಲಿ ಬಂದಾಗ, ಈ ನೆಲಕ್ಕೆ ಬಂದಾಗ ಇಲ್ಲಿ ರಾಜನಾಗಿ ಹುಡ್ತಾನೆ. ಹೀಗೆ ರಾಜನಾಗಿ ಹುಟ್ಟುವುದೊಂದು 2 ತಿಂಗಳ ಕಥೆಯಲ್ಲಿ ಬರ್ತದಷ್ಟೇ, ಎಲ್ಲ ಕಡೆಯಲ್ಲಿ ಇಲ್ಲ. ರಾಜನಾಗುವುದು ಇದು ಮಾರ್ಗಶೀರ್ಷದಲ್ಲಿನ ಕಥೆ. ರಾಜನಾಗುವುದು ಅಂದ್ರೆ ರಾಜನಾಗಿ ಬರಬೇಕಾದ್ರೆ ಮಾರ್ಗಶೀರ್ಷದಲ್ಲಿ ಉಪವಾಸ ಮಾಡಿ
ಅಗ್ನಿಹೋತ್ರದ ಬಲವನ್ನು ಪಡೆದು ಸಪ್ತರ್ಷಿ ಲೋಕದಲ್ಲಿ ಮೆರೆದು ಹರಿವರ್ಷದಲ್ಲಿ ಹುಟ್ಟಿ ಅಲ್ಲಿ ಒಂದು 16,000 ವರ್ಷ ಇದ್ದು ಮತ್ತೆ ಇಲ್ಲಿ ಬರಲಿಕ್ಕೆ ಅಷ್ಟು ಸುಖ. ಆದ್ರಿಂದ ಸ್ವರ್ಗ್ಯಂ ಸುಖಕರ ಮುಂದೆ ಕೃಷ್ಣ ಹೇಳಿದ ಅದಕ್ಕೆ ಎರಡೆರಡು. ನಾನಾಗಿ ಹೇಳಿದೆ ಕೃಷ್ಣ ಯಾಕೆ ಹಾಗೆ ಹೇಳಿದ ಅಂತ ಹೇಳುತ್ತೇನೆ ಅಂತ. 2 ಲಾಭ ಇದೆ ಅಂತ. ಸುಖವನ್ನು ಅನುಭವಿಸುವ ಬಗೆ ಮತ್ತೆ ಉತ್ತಮ ಲೋಕವನ್ನು ಪಡೆಯುವ ಕತೆ, ಇದು 2 ಅಂಶಗಳು ಇಲ್ಲಿ ಬರ್ತಾವೆ. ಇನ್ನು 3ನೇ ತಿಂಗಳಿಗೆ ಹೋಗುವ ನಾವು. ಇಲ್ಲಿ ಸಹ ಬಿಡುವಂಥದ್ದೆಲ್ಲ ಸುಮಾರು ಉಂಟು ಹೇಳಿಕೊಂಡಿದ್ದೇನೆ ಅಂತ ಹೇಳಿದ್ದೇನೆ ನಾನು. ಪುಷ್ಯಮಾಸದ ಬಗ್ಗೆ ಮಾತಾಡುವಾಗ ಅಹಿಂಸಾ ಸತ್ಯ ಸಹಿತ ಕ್ರೋಧ ಹರ್ಷ ವಿವರ್ಜಿತ ಎಲ್ಲ ಸೇರಿಸ್ತಾನ ಅವನು. ಇನ್ನು ಮಾತುಗಳು ಅದು ಕಡೆ ಅದು ಸರಿ. ಹಿಂದೆ ಹೇಳಿದಾಗೆ ಕಾಮಕ್ರೋಧಕ್ಕೆ ಕಾರಣ ಏನು, ಕ್ರೋಧ ಲೋಭಗಳಿಗೆಲ್ಲ ಮೊದಲೇನು ಕೇಳಿದ್ರೆ ಸಿಟ್ಟಲ್ಲಿ ಯಾಕೆ ಬಂತು, ಸಿಟ್ಟಿನಿಂದ ಏನ್ ಮಾಡಿ ಯಾನು ಅದಕ್ಕೆ ಹೇಳ್ತಾರೆ ಮೊದಲಿಗೆ ಹಿಂಸೆ ಎಲ್ಲ ಮಾಡ್ಲಿಕ್ಕಿಲ್ಲ ಯಾರಿಗೂ ಸಹ. ಸತ್ಯವನ್ನೇ ಹೇಳಬೇಕು, ಅವನು ಪ್ರಾಮಾಣಿಕನಾಗಿರ್ಬೇಕು. ಆದ್ರಿಂದ ಅಹಿಂಸೆ ಸತ್ಯ ಇದೆಲ್ಲ ಮುಖ್ಯ ಬೇಕು. ಅದರೊಟ್ಟಿಗೆ ಡಂಬ ಅನ್ನತ ವಿವರ್ಜದ ಹೇಳಬೇಕಾಗಿಲ್ಲ, ಸುಳ್ಳು ಹೇಳಬಾರ್ದು, ಅದು ಬರ್ತದೆ. ಕೃಷ್ಣ ಒಮ್ಮೆ ಹೇಳ್ತಾನೆ ಸುಳ್ಳೆಲ್ಲ ಹೇಳಲಿಕ್ಕೆ ಹೋಗಬಾರ್ದು, ಆಡಂಬರ ಎಲ್ಲ ಮಾಡಬಾರ್ದು, ಇಲ್ಲದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ಸೋಗು ಹಾಕಿಕೊಳ್ಳುವಂಥದ್ದು, ಭಾರಿ ಧಾರ್ಮಿಕನು ಹಾಗೆ ಹೀಗೆ ಅಂತ ಅಂಥದ್ದೆಲ್ಲ ಇಲ್ಲದೆ. ಮತ್ತಿದು ಎಂತ ಮಾಡಿದ್ರೆ ಅವನಿಗೆ ಸಿಗ್ತದೆ ಪುಣ್ಯದ ಕಥೆಯನ್ನು. ವಿಪ್ರಾತಿಥ್ಯ ಸಹಸ್ರೇಶಿ ಅತ್ ಪುಣ್ಯಂ ತದ್ವಾಪ್ನುಯಾತ್. 1000 ಅತಿಥಿಗಳಿಗೆ ಸತ್ಕಾರ ಮಾಡಿದರೆ ಏನು ಪುಣ್ಯ ಬರ್ತದೆ, ಅದು ಬರ್ತದೆ ಪುಷ್ಯಮಾಸದಲ್ಲಿ ಉಪವಾಸ ಮಾಡಿದರೆ. ನೋಡಿ, 1000 ಅತಿಥಿಗಳಿಗೆ ಬರಮಾಡಿಸಿಕೊಂಡು ಒಳ್ಳೆ ರೀತಿಯಿಂದ ಉಪಚಾರ ಮಾಡಿದ ಪುಣ್ಯವನ್ನು ಪಡೆದು ಅವ ಅದರಿಂದ ಶಕ್ರಲೋಕೆ ಮಹೀಯತೆ ಇಂದ್ರನ ಲೋಕಕ್ಕೆ ಸೇರ್ತಾನೆ. ಅಲ್ಲಿಂದ ಮುಂದೆ ಇಳಾವರ್ಷೆ ಶುಭಜಾಯತೆ, ಇಳಾವರ್ಷ ಖಂಡದಲ್ಲಿ ಇಳಾವರ್ತದಲ್ಲಿ ಬಂದು ಹುಡುತಾನೆ. ಅಲ್ಲಿ ಒಂದು 16,000 ವರ್ಷಗಳಿದ್ದ ಬಳಿಕ ಮತ್ತವ ಈ ನೆಲದಲ್ಲಿ ವಿಪ್ರನಾಗಿ ಹುಡುತ್ತಾನೆ. ವಿಷ್ಣುವಿನ ಪಾರಮ್ಯವನ್ನು ಹೇಳುವ ವ್ಯಕ್ತಿಯಾಗಿ ಬರ್ತಾನೆ, ವಿಶೇಷವಾಗಿ ಹುಟ್ಟಿ ಬರ್ತಾನೆ. ಹೀಗೆ ಮಾಘ ಮಾಸದ ಬಗ್ಗೆ ಮಾತಾಡಿದ್ರೆ ಮುಂದಿನ ಮಾಸ 4ನೇ ಲೆಕ್ಕಾಚಾರದಲ್ಲಿ ಕೃಷ್ಣನದ್ದು. ಅಲ್ಲಿ ಅವನು ಮಾಡಿದ ವಿಶೇಷವಾದ ಏಕಭುಕ್ತದ ಸಮಾರಾಧನೆಯಿಂದಾಗಿ, ದೇವರ ಉಪಾಸನೆಯಿಂದಾಗಿ ಪಿತೃಲೋಕಕ್ಕೆ ಸೇರ್ತಾನೆ. ಅಲ್ಲಿ ಅಪ್ಸರೆಯರು ವಿಶೇಷವಾದ ಸೇವೆಯಲ್ಲಿದ್ದಾರೆ. ಅದು ಮುಗಿಸಿದ ಬಳಿಕ ಭದ್ರಾಶ್ವ ವರ್ಷದಲ್ಲಿ ಭದ್ರಾಶ್ವೇಶು ಉಪಜಾಯತೆ ಅಲ್ಲಿ ಹುಟ್ಟಿ ಬರ್ತಾನೆ. ಮತ್ತೆ ಅಲ್ಲಿಂದ ಕರ್ಮಭೂಮಿಗೆ ಬಂದಾಗ ಚತುರ್ವೇದಿಯಾಗಿ 4 ವೇದವನ್ನು ಬಲ್ಲವ, ಕಮ್ಮಿ ಅಲ್ಲ, ಅಂತ ವ್ಯಕ್ತಿಯಾಗಿ ಹುಟ್ಟಿ ಬರ್ತಾನೆ. ಹಾಗೆ ವಿಶೇಷವಾಗಿ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಲ್ಲ, ಹಿಂಸೆ ಇಲ್ಲ, ಅಹಿಂಸಾವಾದಿಯಾಗಿದ್ದಾನೆ, ಸತ್ಯ ಪ್ರಾಮಾಣಿಕನಿದ್ದಾನೆ, ಸುಳ್ಳು ವ್ಯವಸ್ಥೆ ಇಲ್ಲ. ಈ ಎಲ್ಲ ವಿಷಯಗಳು, ಆನಂದದ ಸೋಗು, ವಿಶೇಷವಾದಂತಹ ಹಾರಾಟ ಇವೆಲ್ಲ ಇಲ್ಲ, ಹಾರಾಟ ಚೀರಾಟ ಇಲ್ಲದೆ. ಇನ್ನು ಮುಂದಿನ ಪಾಲ್ಗುಣ ಮಾಸದಲ್ಲಿ ಬಂದಾಗ ನೋಡಿ, ಇಲ್ಲಿಂದ ಒಂದು ಮಂತ್ರ ಎತ್ತಿಕೊಳ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಎತ್ತನ ಮಂತ್ರಂಜ ಪೇತ್ ಸದಾ ಅಂತಾನೆ. ಅಂದ್ರೆ ಪ್ರತಿ ತಿಂಗಳಲ್ಲಿ ಇದನ್ನು ಸೇರಿಸಲಿಕೊಂಡು ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ಜಪದ ಬಳಿಕ ಕೊನೆಗೆ ಹೇಳಲಿಕ್ಕೇ ಉಂಟು ಅಂತ ಹೇಳಿಕೊಂಡಿದ್ದಾರೆ. ಅದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಅದರ ವಿಶೇಷತೆ ಏನು, ಇದನ್ನೆಲ್ಲ ಸಿಕ್ಕಿಸಿದ್ದೇನೆ. ಕೃಷ್ಣ ಎಷ್ಟು ಈ ಮಂತ್ರವನ್ನು ಬಳಸಿದ್ದಾನೆ ಅಂತ ಹೇಳುವುದನ್ನು 16 ಕಡೆಯಲ್ಲಿ ಮಹಾಭಾರತ ಹೇಗೆ ಮಾತಾಡಿದೆ ಅಂತ ಈ ಹಿಂದೆಯೂ ಈಗೆಯೂ ಮುಂದೆಯೂ. ಆದ್ರೆ ಇದನ್ನು ಬಳಸಬೇಕು ಅಂತ ಕೃಷ್ಣ ಹೇಳ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಅಂತ ತನ್ನ ಮಂತ್ರ, ಅದು ಕೃಷ್ಣನದ್ದು. ಗೋಬ್ರಾಹ್ಮಣ ಹಿತಾಯ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳುತ್ತಾ ಈ ಮಂತ್ರ ದಿನಾ ಜಪ ಮಾಡಿ. ಏಕಭುಕ್ತ ಮಾಡುವವರು ಪ್ರತಿನಿತ್ಯ ಇದನ್ನು ಜಪಿಸಬೇಕು. ಇದರಲ್ಲಿ ನನ್ನನ್ನು ಪೂಜೆ ಮಾಡಬೇಕು, ನೈವೇದ್ಯವನ್ನು ಪಾಯಸದಲ್ಲಿ ಇದರಲ್ಲೇ ಕೊಡ್ಲಿಕ್ಕೆ ಅಂತ ಹೇಳುತ್ತಾನೆ. ಇದರಿಂದ ನಕ್ಷತ್ರ ಲೋಕದಲ್ಲಿ ಮೆರಿತಾನೆ. ನಕ್ಷತ್ರ ಲೋಕೆ ರಮತೆ ನಕ್ಷತ್ರ ಸದೃಶಾಕೃತಿ. ಕೇಳಿದ್ರ, ನಕ್ಷತ್ರನಾಗೆ ಆಗ್ತಾನೆ. ನಕ್ಷತ್ರ ಲೋಕದಲ್ಲಿ ನಕ್ಷತ್ರನಾಗ್ತಾನೆ ಇವ. ಅಲ್ಲಿಂದ ಮತ್ತೆ ಕೇತುಮಾಲೆ ಶುಭಜಾಯತೆ, ಕೇತುಮಾಲ ಖಂಡದಲ್ಲಿ ಬರ್ತಾನೆ. ಮುಂದೆ ಈ ನೆಲದಲ್ಲಿ ಕರ್ಮಭೂಮಿಯಲ್ಲಿ ಋಷಿಯಾಗಿ ಹುಡುತ್ತಾನೆ, ಮುನಿಯಾಗಿ. ಒಬ್ಬ ಋಷಿಯಾಗಿ ಇಲ್ಲಿ ಬರಬೇಕಾದ್ರೆ ಪಾಲ್ಗುಣ ಮಾಸದಲ್ಲಿ, ಆ ಲೆಕ್ಕದಲ್ಲಿ ವರ್ಷದ ಕೊನೆ ಮಾಸ ಅದು ಹೆಸರಿನಲ್ಲಿ, ಪಾಲ್ಗುಣ ಮಾಸದಲ್ಲಿ ಉಪವಾಸ ಮಾಡಿದ್ರೆ, ಏಕಭುಕ್ತ ವ್ರತವನ್ನು ನಡೆಸಿಕೊಟ್ರೆ ಈ ಎಲ್ಲ ಗುಣಲಕ್ಷಣಗಳು ಉಂಟಲ್ಲ, 3 ಹೊತ್ತು ಸ್ನಾನದ ಜಪದ್ಯ ಎಲ್ಲ ಅದನ್ನಿಟ್ಟುಕೊಂಡು ಬ್ರಾಹ್ಮಣಾರಾಧನೆ ಮಾಡಿಕೊಂಡು ಇದು ಮಾಡಿದವ ನಕ್ಷತ್ರನಾಗ್ತಾನೆ. ಅಲ್ಲಿಂದ ಮತ್ತೆ ಈ ನೆಲಕ್ಕೆ ಬಂದಾಗ ಋಷಿಯಾಗಿ ಹುಡುತ್ತಾನೆ. ಮುಂದೆ ಶುರು ಚೈತ್ರ ಮಾಸ. ಚೈತ್ರ ಮಾಸದಲ್ಲಿ ಮಾಡಿದ್ರೆ ನೋಡಿ, ಎಲ್ಲ ಕಡೆಗೂ ಬ್ರಹ್ಮಚಾರಿ ಆಗಿರಬೇಕು ಒಂದು ಮಾತು ಇಲ್ಲಿ ಸೇರಿಸ್ತಾನೆ.
ಭಗವದೆಚ್ಚರ. ಬ್ರಹ್ಮಚಾರಿಗೆ ಅಂದ್ರೆ 3 ಅರ್ಥ ಬ್ರಹ್ಮಚರ್ಯ ಅಂದ್ರೆ. ಒಂದು ಮುಖ್ಯ ಅರ್ಥ, ಬ್ರಹ್ಮ ಅಂದ್ರೆ ಭಗವಂತ, ಅವರ ಬಗ್ಗೆ ಚಿಂತನೆ ಅಂತಲ್ವಾ. ಭಗವಂತನ ಬಗ್ಗೆ ಚಿಂತನೆ ಮಾಡುವುದು ಯಾವುದರಿಂದ? ಬ್ರಹ್ಮ ಅಂದ್ರೆ ವೇದ, ವೇದ ಮಾಧ್ಯಮದಿಂದ. ವೇದ ಅಂದ್ರೆ ಎಲ್ಲ ವೇದಗಳು. ನಮಗೆ ವೇದ ಅಂದ ತಕ್ಷಣ ಅಯ್ಯೋ ಅವು ಸ್ವರ ಎಲ್ಲ ಇರುವಂತದ್ದು, ಅದು ಹಾಗೆ. ಪಂಚಮ ವೇದ ಮಹಾಭಾರತ ಇಲ್ವ, ಅದು ವೇದ ಅಲ್ವಾ? ಇತಿಹಾಸ ಪುರಾಣ ಪಂಚಮ ವೇದ ನಾಂ ವೇದ ಅಂತ. ಅದರಿಂದ ಪುರಾಣ ಚಿಂತನೆಯು ವೇದವೇ ಚಿಂತನೆ. ವೇದಾದಪಿ ಪರಂಚಕ್ರೆ ಪಂಚಮ ವೇದ ಉತ್ತಮಂ ಅಂತ ಸ್ಪಷ್ಟಾರ್ಥದಲ್ಲಿ ಮಹಾಭಾರತವನ್ನು ಪುರಾಣಗಳನ್ನು ವೇದವ್ಯಾಸರು ಕೊಟ್ಟಿದ್ದೇನೆ ವೇದ ಅಂತಲೇ ಹೇಳ್ತಾರೆ. ತ್ರಿಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿ ಗೋಚರ. 3 ವೇದವನ್ನು ಹೆಂಗಸರಂತವರಿಗೆ ಕೇಳಿಸ್ಲಿಕ್ಕಿಲ್ಲ. ಕೇಳಿಸುವುದು ಅಂದ್ರೆ ಪಾಠ ಮಾಡ್ಲಿಕ್ಕಿಲ್ಲ ಅರ್ಥ. ಅವರು ಕೇಳಲಿಕ್ಕಿಲ್ಲ. ಅವ್ರು ಕೇಳೋದು ಅಂದ್ರೆ ಕಿವಿಯಲ್ಲಿ ಅಲ್ಲ, ಪಾಠವಾಗಿ ಕೇಳೋದು. ಆದ್ರಿಂದ ಕರ್ಮಶ್ರೇಯಸ್ ಮೂಢಾನಾಂ ಶ್ರೇಯಂ ಭವೇದಿಹ ಇತಿಹಾಸ ಶ್ರೇಯಂ ಭವೇದಿಹ ಇತಿ ಭಾರತ ವಾಕ್ಯಾನ ಕೃಪೆಯ ಮುನಿನಾಗ್ರದಂ. ಇದಕ್ಕೋಸ್ಕರ ಅವರಿಗೆ ಭಾರತವನ್ನು ಕೊಟ್ಟೆ ಅಂತಾರೆ. ಮತ್ತೆ ಭಾರತವನ್ನು ಕೊಟ್ಟರು ಸಹ ಅವರಿಗೆ ಚೊಟ್ಟೆ ಮಾಡಿಬಿಟ್ರೆ ಅವ್ರಿಗೆ ಕೇಳಲಿಕ್ಕೆ, ಪಾಠ ಕೇಳಲಿಕ್ಕೆ, ಅವರಿಗೆ ವೇದ ಪಾಠ ಕೇಳಲಿಕ್ಕೆ ಇಲ್ಲ ಅವರಿಗೆ ಅಂತ ಹೇಳಿದ ನಂತರ ಪ್ರವಚನ ಕೇಳಬಹುದು. ಅವರು ಯಾರು ಹೇಳಿದ ಅರ್ಥವನ್ನು ಕೇಳಬಹುದು, ಪಾಠ ಕೇಳಲಿಕ್ಕಿಲ್ಲ. ಪುಸ್ತಕ ತಂದು ಕೂತು ಹರಿಗಿ ಓಂ ಅಂತ ಶುರು ಮಾಡಿ ಅಕ್ಷರ ಅನುಪೂರ್ವಿಯಿಂದ ಅವರಿಗೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ಅವರಿಗೇನಪ್ಪ ಹಾಗೆ ಮಾಡ್ಲಿಕ್ಕೆ? ಅವ್ರಿಗೆ ಹೇಗೆ ಅದು ಮಾಡ್ಲಿಕ್ಕೆ? ಅವರಿಗೆ ಒಂದು ಪಾಠವೇ ಇಲ್ಲ ಅಂತ ಆದ್ರೆ ಇದನ್ನು ಹೇಳಲೇಬೇಕಾಗಿಲ್ಲ ನೋಡಿ. ಈ ಗೆರೆಯಲ್ಲಿ ಬೇರೆ ಅರ್ಥವೇ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಪಾಠ ಇಲ್ಲ, ಅಧಿಕಾರ ಇಲ್ಲ, ಉಪದೇಶಕ್ಕೆ ಇಲ್ಲ. ಅದು ಮತ್ತೇನು ಕೇಳಿದ್ರೆ ಮತ್ತೇನು ಒಟ್ಟಿಗೆ ಹೇಳ್ತಾ ಇದ್ದಾರೆ ಗೆರೆಯಲ್ಲಿ. ಅವರಿಗೆ ನಾನು ಮಹಾಭಾರತ ಕೊಟ್ಟೆ, ಅದನ್ನು ಅವರು ಪುಸ್ತಕ ಹಿಡಿದು ಕೇಳಲಿಕ್ಕುಂಟು, ಅದನ್ನು ಅವರಿಗೆ ನೀವು ಪುಸ್ತಕ ಹಿಡಿದು ತಿಳಿಸ್ಲಿಕ್ಕುಂಟು ಅಂತ ನಾವು ನುಣಿಸಿಕೊಳ್ಳುತ್ತೇವೆ, ಅವರನ್ನು ದೂಡಿಬಿಡ್ತೇವೆ. ಇವತ್ತಿನವರೆಗೆ ಆಗ್ತಾ ಉಂಟು. ಇದನ್ನು ಹೇಳಿಕೊಂಡು ತಿರುಗ್ತಾ ಇದ್ದಾರೆ. ಈ ಅರ್ಥ ಈ ಶ್ಲೋಕಕ್ಕೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಅರ್ಥ ಮಾಡ್ತಾರೋ, ಏನ್ ತರ್ಕ ಓದ್ತಾರೋ ಅರ್ಥ ಆಗುದಿಲ್ಲ. ಅದರಿಂದ ಇಲ್ಲಿ ಕೃಷ್ಣ ಹೇಳುತ್ತಾನೆ, ಅವರೆಲ್ಲರೂ ನನ್ನನ್ನು ಮಾತಾಡಿಸಬೇಕು. ಹೇಗೆ? ವೇದದ ಮಾಧ್ಯಮದಲ್ಲಿ. ಬ್ರಹ್ಮ ಅಂದ್ರೆ ವೇದ. ಅದಕ್ಕೆ ಏನಾಗಬೇಕು? ದೇಹದಲ್ಲಿ ಒಳ್ಳೆ ರೀತಿಯಾದ ವ್ರತನಿಷ್ಠೆ ಬೇಕು. ಅಂದ್ರೆ ದೇಹದಲ್ಲಿ ಬ್ರಹ್ಮಚರ್ಯ, ಕಾಮನೆಗಳ ರಾಹಿತ್ಯ, ಶಾಬ್ದಿಕವಾಗಿ ವೇದದಿಂದ ಭಗವಂತನ ಸಮಾರಾಧನೆ, ಭಗವಂತನ ಎಚ್ಚರ, ಅವನ ಚಿಂತನೆ. ಇಷ್ಟು ಮಾಡಿಕೊಂಡು 12 ತಿಂಗಳಲ್ಲಿ ಮಾಡುವ ವ್ರತ ಇದು. ಒಂದ್ಸರ್ತಿ ಹೇಳೋದಷ್ಟೇ ಅವನು. ಮತ್ತೆ ಚೈತ್ರದಲ್ಲಿ ಮಾಡಿದರ ಪುಣ್ಯ ಏನು? ಅಗ್ನಿಹೋತ್ರ ಮಾಡಿದ ಪುಣ್ಯ ಬರ್ತದೆ. ಅಗ್ನಿಹೋತ್ರದ ಪುಣ್ಯವನ್ನು ಮಾರ್ಗಶೀರ್ಷದಲ್ಲಿಯೂ ಹೇಳಿದ್ದ ಕೃಷ್ಣ. ಇಲ್ಲಿ ಇನ್ನೊಂದು ಸರ್ತಿ ಹೇಳುತ್ತಾನೆ, ಅದೊಂದು ಪುಣ್ಯ ಬರ್ತದೆ ಅಂತ. ಆದ್ರೆ ಲೋಕ ಮಾತ್ರ ಬೇರೆ. ಅಲ್ಲಿ ಹೇಳಿದ ಪುಣ್ಯದಲ್ಲಿ ಅವನು ಲೋಕವನ್ನು ಶಕ್ರಲೋಕ ಎಲ್ಲ ಹೇಳಿದ್ದ, ಅಥವಾ ಸಪ್ತರ್ಷಿ ಲೋಕ ಹೇಳಿದ್ದ ಅಲ್ಲಿ. ಈಗ ಇಲ್ಲಿ ಏನ್ ಹೇಳ್ತಾನೆ? ಚಂದ್ರಲೋಕೆ ಮಹೀಯತೆ ಅಂತಾನೆ. ಚೈತ್ರದಲ್ಲಿ ಮಾಡಿದ್ರದ್ದು ಮಧುಶ್ಚ ಮಾಧವಶ್ಚ ಅಂತ. ಅದು ಆಗ ಒಳ್ಳೆ ಚಂದ್ರ, ಬ್ರೈಟ್ ವಸಂತ ಋತು. ಹಾಗಾಗಿ ಚಂದ್ರಲೋಕಕ್ಕೆ ಹೋಗ್ತಾನೆ. ಚಂದ್ರಲೋಕದ ನಂತರದಲ್ಲಿ ರಮಣಕ ವರ್ಷದಲ್ಲಿ ಹುಡ್ತಾನೆ. ಅಲ್ಲಿಂದ ಮತ್ತೆ ಈ ನೆಲಕ್ಕೆ ಬಂದಾಗ ರಾಜನಾಗಿ ಮೆರಿತಾನೆ. 3 ಮುಂದಿನಂತ ಕೇಳುವ ವೈಶಾಖ ಮಾಸದ ಕತೆ. ಅಲ್ಲಿ ಕ್ರಮ ಪ್ರಕಾರ ನಮೋ ಬ್ರಹ್ಮಣ್ಯ ದೇವಾಯ, ಅದರ ಮಂತ್ರದಲ್ಲಿ ಅರ್ಚಯಿತ್ವ ದಿವಾಕರಂ. ನೋಡಿ, ಈ ಮಂತ್ರವನ್ನು ನಿತ್ಯ ಹೇಳಬೇಕು. ಸೂರ್ಯನ ಉಪಾಸ್ಥಾನದಲ್ಲಿ ಹೇಳಬೇಕು, ಜಪ ಮಾಡುವಾಗ ಸೂರ್ಯನ ಉಪಾಸನೆಯಲ್ಲಿ. ಮತ್ತು ಇನ್ನು ಬ್ರಾಹ್ಮಣಾರಾಧನೆಯಲ್ಲಿ ಬಳಸಬೇಕು ಹೇಳ್ತೇನೆ ಇನ್ನೊಂದು ತಿಂಗಳಲ್ಲಿ ಬಂದಾಗ. ಕಾಮನ್ ಮಂತ್ರಗಳಿವೆಲ್ಲ ಎಲ್ಲ ಕಡೆ. ನಮೋ ಬ್ರಹ್ಮಣ್ಯ ದೇವಾಯ ಅಂತ ನನಗೆ ಜಪ ಮಾಡಿ, ಅಂದ್ರೆ ಗಾಯತ್ರಿ ಜಪ ಮಾಡ್ಲಿಕ್ಕುಂಟು, ಇದನ್ನು ಜಪ ಮಾಡ್ಲಿಕ್ಕುಂಟು, ಅಷ್ಟಾಕ್ಷರ ಜಪ ಮಾಡ್ಲಿಕ್ಕುಂಟು ಒಟ್ಟಿಗೆ ನೋಡುವಾಗ. ಇದರಲ್ಲಿ ಅಗ್ನಿಷ್ಠೋಮ ಅತಿರಾತ್ರ ಮಾಡಿದ ಯಾಗದ ಪುಣ್ಯ ಬರ್ತದೆ. ವೈಶಾಖದಲ್ಲಿ ಏಕಭುಕ್ತ ಮಾಡಿದ್ರೆ ದೇವಲೋಕಕ್ಕೆ ಸೇರ್ತಾನೆ. ಯಾವ ದೇವ ಅಂತ ಹೇಳಲಿಲ್ಲ ಇಲ್ಲಿ, ಶಕ್ರ ಅಲ್ಲ. ಇನ್ನೊಮ್ಮೆ ಶಕ್ರ ಶಬ್ದವನ್ನು ಬೇರೆ ಹೇಳ್ತಾನೆ. ಇಂದ್ರಲೋಕವನ್ನು 2 ಸರ್ತಿ ಹೇಳಿದ್ದಾನೆ, ಆದ್ರೆ ದೇವಲೋಕವನ್ನು 2 ಸರ್ತಿ ಹೇಳ್ತಾನೆ. ಅದು ಯಾವ ದೇವಲೋಕ ಹೇಳಲಿಲ್ಲ, ಯಾವ ದೇವತೆಗಳಿಗೆ ತಿಳಿಸ್ಲಿಲ್ಲ. ದೇವಲೋಕಕ್ಕೆ ಹೋಗ್ತಾನೆ. ಮತ್ತೆ ಅಲ್ಲಿಂದ ಹೈಮವತಿ ವರ್ಷೆ ಅಲ್ಲಿಗೆ ಒಂದು ಹೈಮವತಿ ಇದು ವರ್ಷ ಖಂಡ, ಹಿಮಖಂಡ, ಅಲ್ಲಿಗೆ ಬಂದು ಸೇರ್ತಾನೆ. ಅಲ್ಲಿಂದ ಮತ್ತೆ ವಿಪ್ರನಾಗಿ ಉಡ್ತಾನೆ. ಈ ಶಬ್ದಗಳು ಹಾಗೆ. ವಿಪ್ರ ಶಬ್ದವು ಕೆಲವು ಕಡೆ ಹೇಳುತ್ತಾನೆ, ಕೆಲವು ಕಡೆ ದ್ವಿಜ ಅಂತಾನೆ, 1-2 ಕಡೆ ರಾಜನನ್ನು ಉಲ್ಲೇಖ ಮಾಡುತ್ತಾನೆ ಕೃಷ್ಣ ಹೇಳುವಂಥದ್ದು ತಿಂಗಳಲ್ಲಿ. ಮುಂದಿನ ತಿಂಗಳು ಜ್ಯೇಷ್ಠ. ಜ್ಯೇಷ್ಠ ಮಾಸದಲ್ಲಿ ಮಂತ್ರ ಅಂತೂ ಉಂಟು ನಮ್ಮ ಬ್ರಹ್ಮಣ್ಯ ದೇವ ಅಂತ ಹೇಳಿದಲ್ಲ. ಕೆಲವು ತಿಂಗಳಲ್ಲಿ ಮಂತ್ರವನ್ನು ಚಾಂಟ್ ಮಾಡಿದ್ದಾನೆ ಕೃಷ್ಣ ಹೇಳಲಿಕ್ಕೆ. ಇದರಲ್ಲಿ ಏನ್ ಮಾಡಿದ ಪುಣ್ಯ ಬರುತ್ತೆ ಅಂದ್ರೆ ಚಾಂದ್ರಾಯಣ ಮಾಡಿದ ಪುಣ್ಯ ಬರುತ್ತದೆ. ಈಗ ತಾನೇ ನಾವು ಚಾಂದ್ರಾಯಣ ಪದ್ಧತಿಯನ್ನು ಕೇಳಿಕೊಂಡಿದ್ದೆವು, ತುತ್ತು ಹೆಚ್ಚು ಮಾಡಿ ಕಮ್ಮಿ ಮಾಡುವಂಥದ್ದು.
ಅವನ್ನೆಲ್ಲ ಅದು ಹೇಗೆ ಸುಮಾರು ಗಮ್ಯತ್ನಲ್ಲಿ ತುತ್ತು ಅಡಿಗೆ ಮನೆಯಲ್ಲಿ ಸಿಗೋದಿಲ್ಲ. 7 ಮನೆಗೆ ಹೋಗ್ಬೇಕು, ಮರದ ಬಡುದಲ್ಲಿ ಕುತ್ಕೊಳ್ಬೇಕು ಅಥವಾ ನೆಲದಲ್ಲಿ ಮಲಗಬೇಕು, 3 ಹೊತ್ತು ಸ್ನಾನ, ಅದೆಲ್ಲ ನಮ್ಗೆ ಗೊತ್ತು, ಚಂಡಿ ಬೈರಾಸಿ ಇರ್ಲಿಕ್ಕೆ ಅಂತ. ಇರ್ಲಿ, ಚಾಂದ್ರಾಯಣ ಮಾಡಿದ ಪುಣ್ಯ ಬರ್ಬೇಕ ನಿಮಗೆ. 1 ತಿಂಗಳು 1 ಹೊತ್ತು ಊಟ ಮಾಡಿ. ಅದು ಯಾವ ತಿಂಗಳು? ಅದು ಜ್ಯೇಷ್ಠ ಮಾಸದಲ್ಲಿ. ಜ್ಯೇಷ್ಠ ಮಾಸದಲ್ಲಿ ನಿಜವಾಗಿ ಆಗ ಜೋರು ಸೆಕೆ ಇರುತ್ತೆ, ಬಾಯಾರಿಕೆ ಜಾಸ್ತಿ ಆಗಿರುತ್ತೆ. ಆ ಹೊತ್ತಿನಲ್ಲಿ ನೀವು ಮಾಡ್ಲಿಕ್ಕೆ ಉಂಟು. ಚಾಂದ್ರಾಯಣ ಮಾಡಿದ ಪುಣ್ಯ ಬರ್ತದೆ, ದೇವಲೋಕದಲ್ಲಿ ಮೆರಿತಾನೆ, ಮತ್ತೆ ಉತ್ತರ ಕುರು ವರ್ಷದಲ್ಲಿ ಉಡ್ತಾನೆ. ಅಲ್ಲಿ ವರಾಹಸ್ವಾಮಿ ಇರುವ ನೆಲೆ ಅದು. ಈ ಎಲ್ಲ ವರ್ಷಗಳಲ್ಲಿ ಒಬ್ಬೊಬ್ರು ದೇವರಿದ್ದಾರೆ. ಮತ್ತೆ ಕಿಂಬುರುಷದಲ್ಲಿ ಹನುಮಂತ ಇದ್ದ ಹಾಗೆ ರಾಮದೇವರು ಬರುವ ಹಾಗೆ, ಭದ್ರಾಶ್ವದಲ್ಲಿ ಹೈಗ್ರೀವ ಇದ್ದ, ಭದ್ರಾಶ್ವ ಮುಂದೆ ಬರಬೇಕು, ನಾನು ಹೇಳ್ಬೇಕಷ್ಟೇ ಅದನ್ನು. ಹಾಗಾಗಿ ಕೂರ್ಮ ಇದ್ದಾನೆ ಒಂದು ಕಡೆಯಲ್ಲಿ. ಒಂದೊಂದು ರೂಪ ಭಗವಂತನದ್ದಿದೆ ಖಂಡದಲ್ಲಿ. ಅದು ನಾನು ಇಲ್ಲಿ ಹೇಳಲಿಲ್ಲ, ಯಾಕೆಂದ್ರೆ ಭಾರತದಲ್ಲಿ ಅದು ಇಲ್ಲಿ ಬರಲಿಲ್ಲ. ಕೃಷ್ಣ ಅಂತ ಅದನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಟ್ಟಿಲ್ಲ. ಅದು ಖಂಡ ವಿಷಯದಲ್ಲಿ ಬಂದಾಗ ಭಾಗವತ ಹೆಚ್ಚು ಮಾತಾಡಿದೆ ಅಲ್ಲಿ. ಇರ್ಲಿ, ಇಲ್ಲಿ ಉತ್ತರ ಗುರುವಂಶದಲ್ಲಿ ಉಡ್ತಾನೆ, ಅಲ್ಲಿಂದ ಮತ್ತೆ ಈ ನೆಲದಲ್ಲಿ ದ್ವಿಜನಾಗಿ ಬರ್ತಾನೆ, ಬ್ರಾಹ್ಮಣನಾಗಿ ಉಡ್ತಾನೆ. ನೋಡಿ, ಒಂದ್ಸತಿ ಚತುರ್ವೇದಿ ಅಂದ ಒಂದು ಕಡೆ ನೋಡಿ, ನಮಗೆ ಒಂದೊಂದೊಂದು ಲಾಭ. ಕೆಲವು ಕಡೆ ಹುಟ್ಟಿ ಬರೋದು ನೋಡ್ಬೇಕಾ, ಮೆರೆಯುವುದು ಬೇಕಾ, ಪುಣ್ಯಶೇಷ ಬೇಕಾ, ಈಗ ಅರ್ಥ ಆಗುವುದಿಲ್ಲ. 4 ವೇದ ಕಲಿತ ಬ್ರಾಹ್ಮಣ ಅಂದ್ರೆ ದೊಡ್ಡ ಸಂಗತಿ ಅಲ್ಲ. ಹೆಸರಿನಲ್ಲಿ ಮಾತ್ರ ಅಲ್ಲ ರೀ ಚತುರ್ವೇದಿ ಅಂತ, 4 ವೇದಗಳು ಅವನಿಗೆ ಅರ್ಥ ಆಗಿರ್ತದೆ. ಆಲಿತ್ತು ಅಷ್ಟು ಮಹಾಜ್ಞಾನಿಯಾಗಿ. ಈಗ ಹೇಳ್ತಾನೆ, ಆಷಾಢ ಮಾಸದಲ್ಲಿ ಹುಟ್ಟಿದರೆ ಮಳೆ ಬರುವ ಸಮಯ. ಆಗಲ್ಲಿ ಹೇಳುವಾಗ ಇಲ್ಲಿ ಗುಡೋದರ ಆಷಾಢ ಮಾಸದಲ್ಲಿ ಏಕಭುಕ್ತವಾಗಿ ಬಂದರೆ ಅವರು ಹುಟ್ಟುವ ಕಥೆಯನ್ನು ನಾನು ಹೇಳಬೇಕೀಗ. ಆಗ ಗುಡೋದನದ ಸಮರ್ಪಣೆಯನ್ನು ಇಲ್ಲಿ ಮಾತಾಡಿದ್ದವ. ಒಂದೇ ಕಡೆ ಮಾತಾಡಿದ್ದು, ಪಾಯಸ 1-2 ಕಡೆ ಹೇಳಿದ್ರು, ಬೆಲ್ಲದ ಅನ್ನವನ್ನು ಹೇಳಿದ್ದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಬೆಲ್ಲದ ಅನ್ನ ಕೊಡ್ಲಿಕ್ಕೆ ಉಂಟು, ಇಲ್ಲೇನಲ್ಲ. ಆಗ ಬೆಲ್ಲ ಮಾಡುವ ಹೆಚ್ಚು ಹೊತ್ತು ಅಂತ ಅರ್ಥ. ಈಗ ತಯಾರು ಮಾಡಿರ್ತಾರೆ ಒಳ್ಳೆ ರೀತಿಯಿಂದ ಅಂತ. ಕಪಿಲ ಶತದಾನಸ್ಯ ಫಲಂ ಪುಣ್ಯಂ ಯತ್ಪುಣ್ಯಂ ಅಂತ. ಕಪಿಲ ಶತದಾನ, 100 ಗೋದಾನ ಮಾಡಿದ ಪುಣ್ಯ ಬರ್ತದೆ ಅಂತ. ಈಗ ಆಷಾಢದಲ್ಲಿ ಮಾಡಿದ್ರು, ಬಹಳ ಕಷ್ಟದ ಕತೆ. ಅಷ್ಟು ಪುಣ್ಯ ಬರುತ್ತೆ, ದೇವಲೋಕದಲ್ಲಿ ಸೇರ್ತಾನೆ. ಶಾಖದ್ವೀಪದಲ್ಲಿ ಈಗ ವಂಶ ಅಲ್ಲ, ವರ್ಷ ಅಲ್ಲ, ಈಗ ದ್ವೀಪಕ್ಕೆ ಹೋಯ್ತು. ಈ ಜಂಬೂದ್ವೀಪ ಬಿಟ್ಟು ಇಷ್ಟು ಜಂಬೂದ್ವೀಪದ ಖಂಡ ವರ್ಷಗಳಲ್ಲೇ ಮಾತಾಡಿದ್ದು ಹುಟ್ಟಿ ಬರುವುದು. ಈಗ ಹಾಗಲ್ಲ. ನನಗೆ ಗೊತ್ತಿರೋದು ಇಲ್ಲಿ ಇರತಕ್ಕಂಥ ಖಂಡಗಳಲ್ಲಿ ಇರತಕ್ಕವರ ಬಗ್ಗೆ ಮಾತ್ರ ನನಗೆ ಗೊತ್ತು, ಎಷ್ಟು 1000 ವರ್ಷ ಬದುಕ್ತಾರೆ ಅಂತ ಪುರಾಣಕಾರ ಹೇಳಿ. ಇದು ದ್ವೀಪಾಂತರಕ್ಕೆ ಹೋದಾಗ ಸ್ವಲ್ಪ ಜೋರುಂಟು, ಪುಣ್ಯಶೇಷ ಎಲ್ಲ. ಅಲ್ಲೆಲ್ಲ ಊಟದೆಲ್ಲ ಕಥೆಯೇ ಇಲ್ಲ, ಅಲ್ಲಿ ಆರಾಮ, ಅದ್ಭುತ ಆ ಪ್ರದೇಶಗಳೆಲ್ಲ. ಇದು ಜಂಬೂದ್ವೀಪ. ಇನ್ನು ಇಲ್ಲಿಂದ ಬಿಟ್ರೆ ಪುಷ್ಕರ, ಕುಶ, ಕ್ರೌಂಚ, ಶಾಖ, ಶಾಲ್ಮಲಿ ಎಲ್ಲ ದ್ವೀಪಗಳು ಶುರು ಆಗ್ತವೆ. 7 ದ್ವೀಪಗಳು ತಾನೆ ಅಖಂಡ ಭಾರತ, ಅಖಂಡ ಬ್ರಹ್ಮಾಂಡ ಅಂದಾಗ. ಆ ಮುಂದಿನ ದ್ವೀಪಗಳಿಗೆ ಹೋಗ್ತಾನೆ, ಅಲ್ಲಿ ಉಡ್ತಾನೆ, ಶಾಖ ದ್ವೀಪದಲ್ಲಿ ಉಡ್ತಾನೆ. ಹೆಸರು ಕೇಳುವಾಗ ತರಕಾರಿ ದ್ವೀಪದಾಗಿ ಕೇಳ್ತದೆ, ಎಲ್ಲ ಬಗೆಯ ತರಕಾರಿಗಳಿದ್ದಾಗೆ ಆರಾಮವಾಗಿರತಕ್ಕ ತಾಣದು. ಅಲ್ಲಿ ಮತ್ತೆ ಮುಗಿಸಿ ಮತ್ತೆ ಈ ನೆಲದಲ್ಲಿ ವಿಪ್ರನಾಗಿ ಬರ್ತಾನೆ, ಬ್ರಾಹ್ಮಣನಾಗಿ ಬರ್ತಾನೆ. ಹೇಗೆ ಇನ್ನು ಹೆಚ್ಚು ಮಾಡಲಿಕ್ಕೆ ವಿಪ್ರನಾಗಿ ಭಗವತ್ ಪರಮ ಭಕ್ತನಾಗಿ ಬರ್ತಾನೆ ಇಲ್ಲಿ. ಮುಂದೆ ಶ್ರಾವಣ ಮಾಸ. ಮಾಮೂಲಿ ನಮೋ ಬ್ರಹ್ಮಣ್ಯ ದೇವಾಯ ಮಂತ್ರ ಉಂಟು. ಕಪಿಲಾದಾನದ ಫಲ ಅದು ಹಿಂದೆ ಹೇಳಿದ ಹಾಗೆ, ಕಪಿಲಾದಾನದ ಫಲ ಹಿಂದೊಮ್ಮೆ ಬಂದಿದೆ. ಅದರಂತೆ ದನದಾನ ಮಾಡಿದ ಫಲ ಬರ್ತದೆ. 100 ಗಟ್ಟಲೆ ಅಲ್ಲ, ಆಷಾಢದಲ್ಲಿ 100 ಗಟ್ಟಲೆ, ಇಲ್ಲಿ ಕೇವಲ 1. ಇಲ್ಲಿ ಮೆರೆಯುವುದೆಲ್ಲಿ ಕೇಳಿದ್ರೆ ಶಕ್ರಲೋಕೆ ಮಹೀಯತೆ, ಇಂದ್ರಲೋಕಕ್ಕೆ ಬರ್ತಾನೆ. ನೋಡಿ, ಇಂದ್ರಲೋಕ ದೇವಲೋಕ ಪ್ರತ್ಯೇಕ ಮಾಡಿದ್ರಿಂದ ಎಲ್ಲ ಕಡೆ ಇಂದ್ರಲೋಕ ಅಲ್ಲ. ಹಿಂದೊಮ್ಮೆ ಶಕ್ರಲೋಕವನ್ನು ಪುಷ್ಯ ಮಾಸಕ್ಕೆ ಹೇಳಿದ ಕೃಷ್ಣ. ಇಲ್ಲಿ 2ನೇ ಬಾರಿ ಹೇಳುತ್ತಾನೆ ಶ್ರಾವಣ ಮಾಸಕ್ಕೆ, ಎಲ್ಲ ಕಡೆ ಹೇಳೋದಿಲ್ಲ ಅವನು. ಇವ ಮುಗಿದ ನಂತರ ಕುಶದ್ವೀಪದಲ್ಲಿ ಹುಡ್ತಾನೆ. ಕುಶ, ಕ್ರೌಂಚ, ಶಾಖ, ಶಾಲ್ಮಲಿ ಅಂತ ದ್ವೀಪಗಳ ಹೆಸರುಗಳು. ಕುಶದ್ವೀಪದಲ್ಲಿ ಹುಡ್ತಾನೆ. ಮತ್ತೆ ಯಥಾ ಪ್ರಕಾರ ಇಲ್ಲಿ ಬಂದು ವಿಪ್ರನಾಗಿಯೇ ಸಾಧನೆಗಾಗಿ ಮುಂದುವರಿಕೆ, ಅಥವಾ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟ ವಿಜಾಯತೆ ಅಂತ ಹೇಳಿದಾಗೆ ಮತ್ತೆ ಮುಂದುವರಿಸ್ತಾನೆ. ಇಲ್ಲಿ ಬಂದವ ವಿಪ್ರನಾಗಿ ಹುಟ್ಟಿ. 2 ಮಾಸವನ್ನು ನಾನು ಹೇಳಬೇಕು. ಒಂದು ಭಾದ್ರಪದ ಮಾಸ, ಆನಂತರದ್ದು ಭಾದ್ರಪದ ಮಾಸದಲ್ಲಿ ಇಲ್ಲಿ ಬಂದಾಗ ಒಂದು ಗೆರೆ ಸೇರಿಸಿದ ಪಾಕಭೇದ ವಿವರ್ಜಿತ. ನಾನು ಮತ್ತೆ ಹೇಳುತ್ತೇನೆ ಅಂತ ಹೇಳಿದ್ದೆ. ಊಟದಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕಿಲ್ಲ. ನೀನೇನು ಬ್ರಾಹ್ಮಣನಿಗೆ ಊಟ ಹಾಕ್ತಿ ಅದೇ ನೀನು ಊಟ ಮಾಡ್ಲಿಕ್ಕೆ, ನೀನೇನು ಊಟ ಮಾಡ್ತಾ ಬಂದಿ ಅದನ್ನೇ ಬ್ರಾಹ್ಮಣನಿಗೆ ಬೆಳೆಸ್ಲಿಕ್ಕೆ. ಇದು ತಿಂಗಳ ನಂತರದಲ್ಲಿ ಮಾಡ್ಲಿಕ್ಕವ. ತಿಂಗಳ ನಂತರದಲ್ಲಿ ಬ್ರಾಹ್ಮಣನಿಗೆ ಊಟ ಹಾಕುವಾಗ ಇವ ಒಂದೇ ಹೊತ್ತು ತಿನ್ನುವುದಲ್ವಾ, ಚಂದ ಮಾಡಿ ಡ್ರೈ ಫ್ರೂಟ್ಸಿನ ಉಂಡೆ, ತುಪ್ಪ ಆಗಿದ್ದ ಪಾಯಸ. ಯಾಕೆ ಒಂದೇ ಹೊತ್ತು ಊಟ ಅಲ್ವಾ, 2 ಹೊತ್ತಿದ್ದು ಸೇರಿಸಿ ತಿಂತಾನೆ. ಜೊತೆಯಲ್ಲಿ ಅಷ್ಟು ಸ್ಟ್ರಾಂಗ್ ಹಾರ್ಡ್ ಚಂದ ಮಾಡಿ ತಿಂತಾನೆ.
ಇದು ಒಂದು ತಿಂಗಳು ಉಂಟಲ್ಲ, ಆದ್ರಿಂದ ಒಂದು ತಿಂಗಳಿಗೆ ಬೇಕಾದಾಗಿ ಪ್ರಿಪೇರ್ ಮಾಡಿ ತಿಂತಾ ಇದ್ದಾನೆ. ಬ್ರಾಹ್ಮಣನ ಊಟ ಆಗುವಾಗ ಸಾಮಾನ್ಯ, ಅವನೇನು ಉಪವಾಸದವನಲ್ಲ ಅಂತೇಳಿ. ಹಾಗಲ್ಲ, ನೀನೇನು ತಿಂತಾ ಬಂದಿದ್ದೀಯಾ ಅದೇ ರೀತಿಯಾಗಿ ಅವನಿಗೆ ಊಟ ಹಾಕಬೇಕು. ಪಾಕಭೇದ ಇದು ಎಲ್ಲ ಕಡೆ ಅನ್ವಯ ಆಗುವಾಗಿದ್ದು ತೋರಿಸಿಕೊಡ. ಹೌದು, ಒಳ್ಳೆ ಸ್ಟ್ರಾಂಗ್ ಆಗಿ ಚಂದವಾಗಿ ಒಂದೇ ಹೊತ್ತಲ್ಲ ಹೇಳಿಕೊಂಡು ಸುಮಾರು ಬಗೆಯನ್ನು ಹಾಕೊಂಡು ತಿಂತಾನೆ, ಒಳ್ಳೆ. ಅವನಿಗೆ ಬೇಕಾಗಿಲ್ಲ, ಹಾಗೆ ಆಗುವುದಿಲ್ಲ. ಭೋಜನಕ್ಕೆ ಬಂದ ಬ್ರಾಹ್ಮಣರಿಗೂ ತಿಂಗಳ ಕೊನೆಯಲ್ಲಿ ಉದ್ಯಾಪನೆ ಮಾಡುವಾಗ ಕ್ರಮ ಪ್ರಕಾರ ಒಳ್ಳೆ ರೀತಿಯಿಂದ ನೀನು ತಿಂತಾ ಇದ್ದಾಗೆಯೇ ಅವನಿಗೆ ಊಟ ಹಾಕಿ. ಅಂದ್ರೆ ಅಷ್ಟೇ ಹಾಕಬೇಡ ಮಾತ್ರ. ಯಾಕೆ ಇವನು ಒಂದು ತಿಂಗಳಲ್ಲಿ ಉಪವಾಸವಿದ್ದದ್ರಿಂದ ಕಮ್ಮಿ ತಿಂದಿರ್ತಾನೆ ಹೊಟ್ಟೆ. ಹಾಗಲ್ಲ, ಸ್ಟ್ಯಾಂಡರ್ಡ್ ಆಗಿರ್ಲಿ ಅಂತ. ಮತ್ತೆ ನಮೋ ಬ್ರಹ್ಮಣ್ಯ ದೇವಾಯ ಅಂತ ಹೇಳಿ ಇಲ್ಲಿ ಚರಣೋ ಸ್ಪೃಶೇತ್ ಅಂತಾನೆ. ಈ ಮಂತ್ರ ಹೇಳಿ ಜಪ ಮಾಡ್ಬೇಕೆಂದು ಹೇಳಿದ, ಅರ್ಚನೆ ಮಾಡಬೇಕು ಅಂತ ಹೇಳಿದ. ಈಗ ಹೇಳ್ತಾನೆ ಬ್ರಾಹ್ಮಣನ ಕಾಲಿ ಹಿಡಿ ಅಂತಾನೆ ಆ ಮಂತ್ರದಲ್ಲಿ. ನಾನು ಅಲ್ಲಿದ್ದೇನೆ ಅಂತಾನೆ ದೇವರು. ಜೋರಿದ ನೋಡಿ. ಅದರೊಟ್ಟಿಗೆ ಏನ್ ಪುಣ್ಯ ಬರುತ್ತೆ ಮಾಡಿದ್ದು, ರಾಜಸೂಯ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ ನೋಡಿ. ಧರ್ಮರಾಜ ಮಾಡಿದ ಅದನ್ನು ಅಗ್ರಭುಜ ಕೊಟ್ಟಾಗ ಮೊದಲಿಗೆ ಜರಾಸಂಧನ ಸಂಹಾರದಲ್ಲಿ ಆ ಪುಣ್ಯ ಸಿಗ್ತದೆ ಅಂತಾನೆ ಭಾದ್ರಪದ ಮಾಸದಲ್ಲಿ ಮಾಡಿದ್ರೆ. ಮತ್ತೆ ಇಲ್ಲಿ ಶಕ್ರಲೋಕೆ ಮಹೀಯತೆ, ಮತ್ತೆ ಇನ್ನೊಂದು ಕಡೆ ಹೇಳಿದ್ನಲ್ಲ, ಈಗ ಶಕ್ರಲೋಕ ಬಂತು, ಮತ್ತೆ ಇಂದ್ರಲೋಕಕ್ಕೆ ಸೇರ್ತಾನೆ. ಎಲ್ಲಿ ಹೋಗ್ತಾನೆ? ನೀವು ದ್ವೀಪ ಹೇಳಲಿಲ್ಲಲ್ಲ, ದ್ವೀಪ ಹೇಳದಲ್ಲಿ ಇವು ದನದಾಲಯ ಅಂತಾನೆ, ಕುಬೇರನ ಅರಮನೆಗೆ ಹೋಗ್ತಾನೆ ಅಂದಿವ. ಅದು ಇಲ್ಲೇ ಉಂಟು ಕುಬೇರನ ಅರಮನೆ. ಪಾಂಡವರು ಹೋಗಿ ಬಂದಿದ್ರು ಹಿಮಾಲಯದ ಆಚೆಗೆ ಹೋಗಿ. ಯಕ್ಷರ ಒಡೆಯನಾದ ಕುಬೇರನ ಮನೆಯಲ್ಲಿ ಇರ್ತಾನೆ. ಪಾಂಡವರು 4-6 ವರ್ಷ ಇದ್ರು ಅಲ್ಲಿ, 4 ವರ್ಷ ಹೆಚ್ಚಿಗೆ ಇದ್ರು ಅಲ್ಲಿ ಇರ್ತಾನೆ. ಮತ್ತೆ ಇಲ್ಲಿ ರಾಜನಾಗಿ ಹುಡ್ತಾನೆ ನೋಡಿ. ಇಲ್ಲಿ ಮತ್ತೆ ರಾಜನಾಗಿ ಹುಟ್ಟುವ ಕತೆ ಇಲ್ಲಿ ಮತ್ತೊಮ್ಮೆ ಸಿಕ್ಕಿದೆ ಅವನಿಗೆ. ಹೀಗೆ ಮೊದಲಿಗೆ ಒಮ್ಮೆ ಹೇಳಿದ್ದು ಇಲ್ಲಿ ಮಾರ್ಗಶೀರ್ಷದಲ್ಲಿ ವೃತ ಮಾಡಿದವ ರಾಜನಾಗ್ತಾನೆ. ಇಲ್ಲಿ ಸೆಕೆಂಡ್ ಟೈಮ್ ಹೇಳ್ತಾ ಇದ್ದಾನೆ ಭಾದ್ರಪದದಲ್ಲಿಯೂ ಹಾಗೆ ಅಂತ. ಇನ್ನೊಮ್ಮೆ ಹೇಳ್ತಾನೆ ಕೊನೆಯದ್ದು ಆಶ್ವೇಜ, ಗೋಜಿ ಇದೆ ಕೊನೆಯದ್ದಲ್ವಾ. ಆಶ್ವೇಜ ಮಾಸ ಬೆಸ್ಟ್ ಕೃಷ್ಣನ ಪ್ರಕಾರದಲ್ಲಿ ಹೇಳುವಾಗ. ಆಶ್ವಿನ ಮಾಸ, ಆಶ್ವಿನೇ ಮಾಸಿಜ ಶುಕ್ಲ ಪಕ್ಷೆ ರಮೋತ್ಸವೇ ಅಂತ ಮಹಾಲಕ್ಷ್ಮಿಗೂ ಸಂಭ್ರಮಿಸುವ ಸಮಯ ಅದು. ಹಾಗಾಗಿ ಆಶ್ವಿನ ಮಾಸದಲ್ಲಿ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಈಗ ಮಾಡಿದವ ಧರ್ಮರಾಜ. ಈ ಹೊತ್ತಿನಲ್ಲಿ ಮಾಡಿದ್ದೀಗ ಅಶ್ವಮೇಧ ಯಾಗ ಮಾಡಿ ಬಹಳ ಅದ್ಭುತವಾಗಿ ಸರ್ವಸ್ವ ದಕ್ಷಿಣೆ ಕೊಟ್ಟು ವೇದವ್ಯಾಸರಿಂದ ಕೃಷ್ಣನಿಂದ ಎಲ್ಲ, ವೇದವ್ಯಾಸರಂತೂ ಬಹಳ ಅದ್ಭುತವಾಗಿ ತನ್ನ ಎಲ್ಲ ದಕ್ಷಿಣೆಯನ್ನು ಕುಂತಿಗೆ ಕೊಟ್ಟು ಒಳ್ಳೇದು ಮಾಡಲಿಕ್ಕೆ ಹೇಳುವ ಹಾಗೆ ಅವಳು ಧರ್ಮಕರ್ಮವನ್ನು ಖಂಡಾಬಟ್ಟೆ ಮಾಡಿದ್ಲಂದ. ಅದರಲ್ಲಿ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುವುದು ಯಾವಾಗ ಅಂದ್ರೆ ಭಾದ್ರಪದ ಆಶ್ವಿನ ಮಾಸದಲ್ಲಿ ಮಾಡಿದ ವಿಶೇಷವಾದಂತಹ ಏಕಭುಕ್ತ ವ್ರತ. ಅದರಲ್ಲಿ ಮಾಡಿದರೆ ಎಲ್ಲಿ ಹೋಗ್ತಾನೆ ಕೇಳಿದ್ರೆ ಇವತ್ತೆಲ್ಲ ಬಂತಲ್ಲ, ಸಪ್ತರ್ಷಿ ಲೋಕ, ದೇವಲೋಕ, ಶಕ್ರಲೋಕ, ಹಾಗೀಗೆ ಅಂತ. ಮಮಲೋಕೆ ಮಹೀಯತೆ ಅಂತ ನನ್ನ ಲೋಕಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ಅಲ್ಲಿಂದ ಯಾವ ದ್ವೀಪಕ್ಕೆ ಹೋಗ್ತಾನೆ? ಮತ್ತೆ ಶ್ವೇತದ್ವೀಪೇ ಮಹೀಯತೆ ಅಂದ. ಕುಶದ್ವೀಪ ಅದೆಲ್ಲ ಅಲ್ಲ, ಶ್ವೇತದ್ವೀಪ ಎಲ್ಲ ಬಿಳಿಯವರೇ ಇರುವುದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಎಲ್ಲ ಕರೆದದ್ದು ಅಲ್ಲಿ ಎಲ್ಲ ಬಿಳಿ. ಶ್ವೇತದ್ವೀಪ ಭಗವಂತನ ಅದ್ಭುತವಾದಂತಹ ತಾಣ, ನಾಗಪರ್ಯಂಕ ಶಯನ ಆದವ ಜಾಗ ಅದು. ಹಾಗಾಗಿ ಶ್ವೇತದ್ವೀಪಕ್ಕೆ ಬರ್ತಾನೆ, ನನ್ನ ಲೋಕಕ್ಕೆ ಬರ್ತಾನೆ, ಶ್ವೇತದ್ವೀಪದಲ್ಲಿ ಹುಟ್ಟಿ ಬರ್ತಾನೆ. ಅಲ್ಲಿಂದ ಈ ನೆಲದಲ್ಲಿ ವಿಪ್ರವರೋ ಭವೇತ್ ಅಂತಾನೆ. ಹೇಳದ ಶಬ್ದ ಹೇಳ್ತಾನೆ, ವಿಪ್ರವರ ಅಂದ. ಇವತ್ತಿನ ವಿಪ್ರ ಹೇಳ್ತಾನೆ. ನನಗಿದೆಲ್ಲ ಗಮನಿಸಬೇಕಾದ ಸಂಗ, ನಾನು ಅದೇ ಹೈಲೈಟ್ ಮಾಡಿ ಹೇಳಿದ್ದೆ ನಿಮಗೆ ಆ ಶಬ್ದಗಳನ್ನು. ಇಲ್ಲಿ ಬಂದಾಗ ವಿಪ್ರವರ ಅಂತ ಹೇಳಿಬಿಟ್ಟು ದೊಡ್ಡ ಮನುಷ್ಯ, ದೊಡ್ಡ ಬ್ರಾಹ್ಮಣ, ಭಗವಂತನ ಅತ್ಯಂತ ಎತ್ತರತನವನ್ನು ಪಡೆದಿರುವ ದೊಡ್ಡ ವ್ಯಕ್ತಿಯಾಗಿ ಹುಡುತಾನೆ ಅಂತ ತುಂಬಾ ಫಲವನ್ನು ಹೇಳ್ತಾನೆ ಕೃಷ್ಣ. ಹೀಗೆ 12 ತಿಂಗಳ ಏಕಭುಕ್ತ ವ್ರತದ ಏಕತ್ರ ಒಂದೇ ದಿನ 12 ವ್ರತಗಳನ್ನು ಹೇಳಿಬಿಟ್ಟಿದ್ದೇನೆ. 12 ತಿಂಗಳು ಮಾಡತಕ್ಕ 12 ವ್ರತಗಳು ನಮಗೆ ಒಂದೇ ದಿನ ಸಿಕ್ಕಿದವು. ಕೃಷ್ಣನ ಮಾತಿನಲ್ಲಿ ಅಲ್ಲಲ್ಲಿ ಹೇಳಿದ ಕೃಷ್ಣನ ಎಲ್ಲಾ ಅಂಶಗಳನ್ನು, ಬಿಡಬೇಕಾದ್ದನ್ನು, ನಡೆಸಬೇಕಾದ್ದನ್ನೆಲ್ಲ ತಿಳಿಸಿದ್ದೇನೆ. ಹೀಗೆ ಧರ್ಮರಾಜನಿಗೆ ಕೃಷ್ಣ ಹೇಳಿದ ಅದ್ಭುತವಾದಂತಹ, ಅತ್ಯಂತ ಸುಲಭವಾದ, ಎಲ್ಲರೂ ಮಾಡಬಹುದಾದ, ಮಾಡಲೇಬೇಕಾದ ವ್ರತ ಚಿಂತನೆ ಇದು. ಇನ್ನು ಮುಂದಕ್ಕೆ ಧರ್ಮರಾಜ ಏನು ಕೇಳಿದ, ಏನು ಕೃಷ್ಣನ ಉತ್ತರ ಬಂತು ಎನ್ನುವುದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.